ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕಥಾವಾಚನದ ಕಾರ್ಯಕ್ರಮ. ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಓದುತ್ತಿರುವ ಕಾದಂಬರಿ ಎಸ್.ಎಲ್. ಭೈರಪ್ಪ ಅವರ ಧರ್ಮಶ್ರೀ. ನಿನ್ನೆಯ ಭಾಗದಲ್ಲಿ ನಾವು ಅಲ್ಲಿ ಇವರ ಮನೆಗೆ ರಾಚಮ್ಮ ಭೇಟಿಯಾಗಿದ್ದು, ರಾಚಮ್ಮ ಸಿಕ್ಕಿದ್ದು, ಅದಕ್ಕೆ ಸತ್ಯನಾರಾಯಣ ಅವರಿಗೆ ಖುಷಿಯಾಗಿದ್ದು, ತನಗೆ ಫ್ರೀ ಶಿಪ್ ಸಿಗದೇ ಇದ್ರೂ ಕೂಡ ರಾಚಮ್ಮ ಸಿಕ್ಕಿ ರಾಚಮ್ಮನ ಹತ್ರ ಮಾತನಾಡಿ ಸಂತೋಷವಾದ ಭಾಗವನ್ನ ಕೇಳಿದ್ವಿ. ನೋಡಕ್ಕೋದ್ರೆ ರಾಚಮ್ಮನ ಗಂಡ ಇವರ ಕಾಲೇಜಿನ ಉಪನ್ಯಾಸಕರಾದ ದೇವಪ್ರಸಾದ್ ಆಗಿರ್ತಾರೆ. ಅದು ಅವತ್ತು ಅವರಿಗೆ ತಿಳಿದು ಬಂದ ವಿಚಾರ. ಮುಂದಿನ ಭಾಗ 10. ದೇವಪ್ರಸಾದರ ಸ್ವಂತ ಊರು ಮೈಸೂರೇ. ಮೈಸೂರಿನಲ್ಲಿಯೇ ಅವರ ತಂದೆ ತಾಯಿ, ಒಬ್ಬ ತಮ್ಮ, ಒಬ್ಬ ತಂಗಿ ಇದ್ದಾರೆ. ತಂದೆ ಜಾನ್ ತಮ್ಮಯ್ಯನವರು ಒಂದು ಮೋಟಾರ್ ಗ್ಯಾರೇಜ್ ಮಾಲೀಕರು. ಅವರು ವಾಸವಾಗಿರುವುದು ಮತ್ತು ದೇವಪ್ರಸಾದರು ಇರುವ ಮನೆಯಲ್ಲದೆ ಮೈಸೂರಿನಲ್ಲಿಯೇ 4 ಮನೆಗಳನ್ನು ಬಾಡಿಗೆ ಕೊಟ್ಟಿದ್ದಾರೆ. ಹಣವಂತರಾದುದರಿಂದ ನಗರದ ಕ್ರೈಸ್ತ ಸಮಾಜದಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರತಿಷ್ಠಿತರಾದ ವ್ಯಕ್ತಿ. ಸ್ವಭಾವ ಮಾತ್ರ ಒಂದು ವಿಧವಂತೆ. ಮನಸ್ಸು ಬಂದರೆ ಮಕ್ಕಳಿಗೆ ಬೇಕಾದ್ದು ತಂದು ಕೊಡುತ್ತಾರೆ, ಇಲ್ಲದಿದ್ದರೆ ಶುದ್ಧ ಸನ್ಯಾಸಿಗಳಂತೆ ಬಡತನದಲ್ಲಿ ಇರಬೇಕೆಂದು ಕಟ್ಟಾಜ್ಞೆ ಮಾಡುತ್ತಾರೆ. ಮನೆಯಲ್ಲಿ ಹೆಂಡತಿಯಿಂದ ಹಿಡಿದು ಮಕ್ಕಳವರೆಗೆ ಎಲ್ಲರ ಮೇಲೂ ಅವರ ಸುಗ್ರೀವಾಜ್ಞೆ ಇರುತ್ತದೆ. ಈ ನಿಮಿಷ ನಗುತ್ತಿದ್ದರೆ ಮುಂದಿನ ನಿಮಿಷ ಕೋಪದಿಂದ ಇರುತ್ತಾರೆ. ಮತ್ತ ಧರ್ಮ ಮತ್ತು ಚರ್ಚುಗಳೆಂದರೆ ಪರಮ ಭಕ್ತಿ. ಹಾಗಾಗಲು ಒಂದು ಕಾರಣವಂತೆ. ಅವರು 6 ವರ್ಷಗಳ ಮಗುವಿದ್ದಾಗ ಮೈ ಕೈಯೆಲ್ಲ ಊದಿಕೊಳ್ಳುವ ಕಾಯಿಲೆ ಬಂದಿತ್ತಂತೆ. ಆಗ ಅವರ ತಂದೆ ಹಿಂದುವಾಗಿದ್ದರು. ಇದ್ದ ಒಂದೇ ಒಂದು ಮಗುವಿಗೆ ಕಂಡ ಕಡೆಗಳಲ್ಲೆಲ್ಲ ಔಷಧಿ ಮಾಡಿಸಿ ಬೇಸತ್ತಿದ್ದರು. ಮಗುವಿಗೆ ತಾಯಿಯೂ ಇರಲಿಲ್ಲ. ಪುನಃ ಮದುವೆ ಮಾಡಿಕೊಳ್ಳಬೇಕೆಂಬ ಯೋಚನೆ ತಂದೆ ಮನಸ್ಸು ಮಾಡಲಿಲ್ಲ. ಕೊನೆಗೆ ಚರ್ಚಿನ ಒಬ್ಬ ಪಾದ್ರಿಯು ಮಗುವಿಗೆ ಔಷಧ ಕೊಟ್ಟು ಕಾಯಿಲೆ ಗುಣಪಡಿಸಿದನಂತೆ. ಕಾಯಿಲೆ ಪೂರ್ಣವಾಗಿ ಗುಣವಾಗುವ ವೇಳೆಗೆ ತಂದೆಯ ಮನಸ್ಸನ್ನು ಆ ಪಾದ್ರಿಯು ಸೆಳೆದಿದ್ದ. ಅವರು ಮಗುವಿನೊಡನೆ ಪಾದ್ರಿಯ ಜಾತಿಗೆ ಸೇರಿದರು. ತಮ್ಮ ಕಾಯಿಲೆಯನ್ನು ಗುಣಪಡಿಸಿ ಜೀವವನ್ನು ಉಳಿಸಿದ ಪಾದ್ರಿಯ ಮೇಲೆ ಜಾನ್ ತಮ್ಮಯ್ಯನವರಿಗೆ ಭಕ್ತಿ ಬೆಳೆಯಿತು. ಗುಣವಾದುದು ಪಾದ್ರಿಯು ಅವರ ಪರವಾಗಿ ಮಾಡಿದ ಪ್ರಾರ್ಥನೆಯಿಂದಲೇ ವಿನಃ ಔಷಧಿಯಿಂದ ಖಂಡಿತ ಅಲ್ಲವೆಂದು ಅವರು ಇಂದಿಗೂ ಹೇಳುತ್ತಾರಂತೆ. ತಂದೆಯ ಸ್ವಭಾವ ಮಗ ದೇವಪ್ರಸಾದರಿಗೆ ಹಿಡಿಸುವುದಿಲ್ಲ. ಮದುವೆಯಾದ ಮೇಲೆ ಹಠ ಹಿಡಿದು ತಾವು ಬೇರೆ ಮನೆಯಲ್ಲಿರುವ ಏರ್ಪಾಡು ಮಾಡಿಕೊಂಡೇ ದೇವಪ್ರಸಾದರು ಹೆಂಡತಿಯನ್ನು ಕರೆದುಕೊಂಡು ಬಂದದ್ದು. ಮಗ ಸೊಸೆ ಆಗಾಗ್ಗೆ ತಂದೆಯ ಮನೆಗೆ ಹೋಗಿ ಬರುತ್ತಾರೆ. ತಂದೆ ಮಾತ್ರ ಮಗನ ಮನೆಗೆ ಬರುವುದು ಅಪೂರ್ವ. ದೇವಪ್ರಸಾದರ ತಾಯಿ ಯಾವ ತಂಟೆಗೂ ಹೋಗದೆ ಮನೆಯಲ್ಲಿ ಇದ್ದೂ ಇಲ್ಲದಂತೆ ಇರುತ್ತಾರೆ. ಅವರ ತಮ್ಮ ಚಿಕ್ಕ ಹುಡುಗ ಕಾನ್ವೆಂಟ್ ಸ್ಕೂಲಿಗೆ ಹೋಗುತ್ತಾನೆ. ತಂಗಿ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ಜೂನಿಯರ್ ಇಂಟರ್ಮೀಡಿಯೇಟ್ ತರಗತಿಯಲ್ಲಿ ಓದುತ್ತಿದ್ದಾಳೆ. ರಾಚಮ್ಮನ ಮನೆಗೆ 2-3 ದಿನಗಳ ಹೋಗಿ ಬರುವುದರಲ್ಲಿ ಅವರ ಮನೆಯ ಕೆಲವು ವಿಷಯಗಳು ತಿಳಿದವು. ಅಂತಹ ಸ್ವಭಾವದ ತಂದೆಯ ಹೊಟ್ಟೆಯಲ್ಲಿ ಇಂತಹ ಮಗ ಹೇಗೆ ಹುಟ್ಟಿದರು ಎಂದು ರಾಚಮ್ಮ ಆಶ್ಚರ್ಯಪಡುತ್ತಾಳೆ. ಅವಳ ಪತಿಯ ಸ್ವಭಾವ ತುಂಬಾ ಸರಳವಾದುದು. ತಂದೆಯ ಹಠಮಾರಿತನ ಇಲ್ಲ. ತಂದೆಗೆ ಇರುವ ಧರ್ಮದ ಮೇಲಿನ ಭಕ್ತಿ ಮತ್ತು ಕೆಲವು ವೇಳೆ ಧರ್ಮಾಂಧತೆಯನ್ನು ಮುಟ್ಟುವ ಶ್ರದ್ಧೆ ಇಲ್ಲ. ಭಾನುವಾರ ಚರ್ಚಿಗೆ ಸಹ ಹೋಗುವುದಿಲ್ಲ. ನೀನು ಬೇಕಾದರೆ ಹೋಗು ಎಂದು ಹೆಂಡತಿಗೆ ಹೇಳುತ್ತಾರೆ. ತಾವು, ತಮ್ಮ ಹೆಂಡತಿ, ತಮ್ಮ ಕಾಲೇಜಿನ ಕೆಲಸ, ವಾರಕ್ಕೆ 2 ಇಂಗ್ಲಿಷ್ ಚಿತ್ರ, ಕ್ಲಬ್ಬು, ಬೇಸರ ಕಳೆಯಲು ಕೆಲವು ಕಾದಂಬರಿಗಳು, ಕೆಲವು ಸ್ನೇಹಿತರು, ಸದಾ ತಮ್ಮ ಜತೆಗಾತಿಯಾಗಿರುವ ಸಿಗರೇಟ್, ಇಷ್ಟರಲ್ಲಿ ಅವರ ಜೀವನವು ತೃಪ್ತಿ ಹೊಂದುತ್ತದೆ. ಯಾವುದನ್ನು ಹೆಚ್ಚಾಗಿ ಮನಸ್ಸಿಗೆ ಹಚ್ಚಿಕೊಳ್ಳದ ಸ್ವಭಾವ. ನಾನು ಮನೆಗೆ ಹೋದಾಗ ದೇವಪ್ರಸಾದರು ನಗು ಮುಖದಿಂದ ಸ್ವಾಗತಿಸುತ್ತಿದ್ದರು. ನನ್ನ ಕೈ ಹಿಡಿದು ಅವರ ಕೋಣೆಗೆ ಕರೆದುಕೊಂಡು ಹೋಗುತ್ತಿದ್ದರು. ಒಳಗಿದ್ದ ಹೆಂಡತಿಯನ್ನೂ ಕೂಗಿ ಕರೆಯುತ್ತಿದ್ದರು. ಒಂದು ದಿನವೂ 1 ಲೋಟ ಕಾಫಿ ತೆಗೆದುಕೊಳ್ಳುವಂತೆ ನನಗೆ ಹೇಳುತ್ತಿರಲಿಲ್ಲ. ಒಮ್ಮೊಮ್ಮೆ ಅವರೇ ನನಗೆ ಹಣ್ಣುಗಳನ್ನು ತಂದು ಕೊಡುತ್ತಿದ್ದರು. ಅವರ ಪರಿಚಯವಾದ ಮೇಲೆ ನಾನು ಅವರ ತರಗತಿಯಲ್ಲಿ ಟಿಪ್ಪಣಿ ಬರೆದುಕೊಳ್ಳಲು ಪ್ರಾರಂಭಿಸಿದೆ. ಒಂದು ದಿನ ಅವರೇ ಮನೆಯಲ್ಲಿ ನೋಟ್ಸ್ ಬರೆಸುವುದು ಪಠ್ಯಪುಸ್ತಕ ಓದಿದರೂ ಸರಿಯಾಗಿ ಜೀರ್ಣಿಸಿಕೊಳ್ಳಲಾರದ ಪ್ರತಿಭಾವಂತರಿಗೆ. ನಿಮಗೆ ಬೇಕಾದ ಪಠ್ಯಪುಸ್ತಕಗಳನ್ನು ನಾನು ಲೈಬ್ರರಿಯಿಂದ ಕೊಡ್ತೀನಿ, ಇಟ್ಕೊಂಡು ಓದಿ. ನಿಮ್ಮ ರಾಚಮ್ಮನ ಗಂಡ ಬರೆಸುವ ನೋಟ್ಸ್ ಅಂತ ನೀವು ಹೊಸದಾಗಿ ಬರೆದುಕೊಳ್ಳುವ ಅಭ್ಯಾಸ ಮಾತ್ರ ಮಾಡಬೇಡಿ ಎಂದರು. ಅವರ ಸ್ವಭಾವ ನನಗೆ ತುಂಬಾ ಮೆಚ್ಚುಗೆಯಾಯಿತು. ನಾನು ಅವರ ಮನೆಗೆ ಹೋಗುತ್ತಿದ್ದದ್ದು ರಾತ್ರಿ ಸುಮಾರು 7 ಗಂಟೆಗೆ. ಆಗ ಅವರು ಸಾಮಾನ್ಯವಾಗಿ ಸ್ಪಿಟ್ ಕ್ಲಬ್ಬಿಗೆ ಹೋಗಿರುತ್ತಿದ್ದರು. ಒಂದು ದಿನ ಸಂಜೆ 4 ಗಂಟೆಯ ವೇಳೆಗೆ ಓದಿ ಬೇಸರವಾಯಿತು. ಪುಸ್ತಕ ಮಡಿಸಿಟ್ಟು ತಿರುಗಾಡಿಕೊಂಡು ಬರಲು ಹೊರಟೆ. ಎಲ್ಲಿಗೆ ಹೋಗುವುದು ಎಂಬುದನ್ನು ಯೋಚಿಸುವ ಮೊದಲೇ ರಾಚಮ್ಮನ ಮನೆಗೆ ಬಂದಿದ್ದೆ. ಹೊತ್ತು ಕಳೆಯಲು ರಾಚಮ್ಮನಿಗೆ ಇದ್ದದ್ದು ಒಂದೇ ಸಾಧನ, ಕನ್ನಡ ಕಾದಂಬರಿಗಳು. ಆಗಲೂ ಅವಳು ಮನೆಯ ಅಂಗಳದ ಬೆತ್ತದ ಕುರ್ಚಿಯ ಮೇಲೆ ಕುಳಿತು ಒಂದು ಕಾದಂಬರಿ ಓದುತ್ತಿದ್ದಳು. ಭಾನುವಾರ ಸಾಯಂಕಾಲ ನೀನು ಎಲ್ಲಿಯೂ ತಿರುಗಾಡೋಕೆ ಹೋಗಿಲ್ವೇ? ನಾನು ಕೇಳಿದೆ. ಎಲ್ಲಿ ಹೋಗೋದಪ್ಪ, ತಿರುಗೋದು ಅಂದ್ರೆ ನನ್ಗೆ ಬೇಜಾರು. ಯಜಮಾನ್ರು ಸಿನಿಮಾಕ್ಕೆ ಹೋದ್ರು, ನಿನ್ನನ್ ಬಿಟ್ಟು. ಅವರೇನೋ ಕರೀತಾರೆ, ಆದ್ರೆ ಅವ್ರು ಹೋಗೋದು ಬರೀ ಇಂಗ್ಲಿಷ್ ಸಿನಿಮಾಕ್ಕೆ. ಇಂಗ್ಲಿಷ್ ಅಂದ್ರೆ ನನ್ಗೆ ಬೇಜಾರು ಎಂದವಳು ನಕ್ಕಳು. ನಾನು ಕುಳಿತುಕೊಂಡೆ. ಸುಮಾರು ಅರ್ಧ ಗಂಟೆ ಯಾವುದೋ ವಿಷಯ ಮಾತನಾಡುತ್ತಿದ್ದು ನಂತರ ಏನೋ ಜ್ಞಾಪಿಸಿಕೊಂಡವಳಂತೆ ಹೇಳಿದಳು. ನೋಡು ಸತ್ಯ,
ನಾನೊಂದು ವಿಷಯ ಕೇಳಬೇಕು ಅಂತಿದ್ದೆ. ನೀನು ಕೋಪ ಮಾಡ್ಕೊಳ್ಳಲ್ಲ ತಾನೆ? ಇಲ್ಲ, ಕೇಳು. ನಿಜವಾಗಿಯೂ ಕೋಪ ಮಾಡ್ಕೊಳ್ಳಲ್ಲ ಅಂತ ಹೇಳು. ನಿಜವಾಗಿಯೂ ಕೋಪ ಮಾಡ್ಕೊಳ್ಳಲ್ಲ. ತನ್ನ ಕೈಯಲ್ಲಿ ಹಿಡಿದಿದ್ದ ಪುಸ್ತಕವನ್ನು ಹಿಂದೆ ಇದ್ದ ಮೇಜಿನ ಮೇಲೆ ಇಟ್ಟು ಅವಳು ಕೇಳಿದಳು, ಕ್ರೈಸ್ತ ಧರ್ಮ ಅಂದ್ರೆ ನಿನಗೆ ಯಾಕೆ ಅಷ್ಟೊಂದು ಅಸಹನೆ? ಹಾಗಂತ ಯಾರು ಹೇಳಿದ್ರು ನಿನಗೆ? ಯಾರಾದ್ರೂ ಹೇಳಿ, ನಿನಗೆ ಅಸಹನೆ ಇದೆಯೋ ಇಲ್ಲವೋ? ಇಲ್ಲ, ನೀನು ನಿಜ ಹೇಳ್ತಾ ಇಲ್ಲ. ಒಂದ್ಸಲ ಅಮೆರಿಕದ ಮಿಷನರಿ ಪ್ರಚಾರ ಮಾಡುತ್ತಿದ್ದ ಸಭೆಯಲ್ಲಿ ನೀನು ಗಲಾಟೆ ಮಾಡಿದ್ಯಂತೆ. ಪಾದ್ರಿಗಳ ವಿರುದ್ಧ ಬರೆದ ಪುಸ್ತಕಗಳನ್ನು ಬಹಳ ಓದುತ್ತೀಯಂತೆ. ಸುಳ್ಳೆ? ಅವೆರಡು ನಿಜ. ಯಾವ ಧರ್ಮದ ಮೇಲಿನ ದ್ವೇಷದಿಂದಲೂ ನಾನು ಹಾಗೆ ಮಾಡ್ತಾ ಇಲ್ಲ. ಹಿಂದೂ ಧರ್ಮದ ಮೇಲಿನ ಪ್ರೀತಿಯಿಂದ ಮಾತ್ರ ಹಾಗೆ ಮಾಡ್ತಾ ಇದ್ದೀನಿ. ಎರಡೂ ಒಂದೇ. ಅದು ತಪ್ಪು. ತನ್ನ ಮತವನ್ನು ತಾನು ಪ್ರೀತಿಸಿದರೆ ಮತ್ತೊಂದು ಮತವನ್ನು ದ್ವೇಷಿಸಿದಂತೆ ಅಲ್ಲ. ಅದರಲ್ಲಿಯೂ ಹಿಂದೂ ಧರ್ಮದ ವಿಷಯದಲ್ಲಿ ಖಂಡಿತ ಹಾಗಲ್ಲ. ನನ್ನನ್ನು ನಂಬು, ನನ್ನಿಂದ ಮಾತ್ರವೇ, ನನ್ನ ಮೂಲಕವೇ ನಿನಗೆ ಮುಕ್ತಿ ಎಂದು ಹೇಳುವ ಕ್ರೈಸ್ತ ಮತದಲ್ಲಿ ಪರಮತದ ಬಗ್ಗೆ ಅಸಹಿಷ್ಣುತೆ ಕಾಣುತ್ತದೆ. ಯಾವ ಮಾರ್ಗದಿಂದ ಬಂದರೂ ನೀನು ನನ್ನಲ್ಲಿಗೇ ಬರುವೆ ಎನ್ನುವ ಹಿಂದೂ ಮತದಲ್ಲಿ ಅಸಹಿಷ್ಣುತೆಯ ಲೇಷವೂ ಇಲ್ಲ. ರಾಚಮ್ಮ ಒಂದೆರಡು ನಿಮಿಷ ಯೋಚನಾ ಮಗ್ನಳಾದಳು. ನಂತರ ನೇರವಾಗಿ ಕುಳಿತು ಹೇಳಿದಳು, ನೋಡು ಸತ್ಯ, ನಾನು ಕನ್ನಡ ಕತೆ ಪುಸ್ತಕಗಳನ್ನ ಓದ್ತೀನಿ. ಅವುಗಳಲ್ಲಿ ಬರುವ ವರ್ಣನೆಗಳಿಂದ ಹಿಂದೂ ಸಮಾಜದ ಕಲ್ಪನೆ ನನಗೆ ಬಂದಿದೆ. ಅಲ್ಲದೆ ಹಾಸನದಲ್ಲಿ ಓದುತ್ತಿದ್ದಾಗ ಹಿಂದೂ ಹೆಣ್ಣು ಮಕ್ಕಳ ಜೊತೆಯಲ್ಲಿ ನನಗೆ ತುಂಬಾ ಸ್ನೇಹವಿತ್ತು. ಕೆಲವು ವಿಷಯಗಳಲ್ಲಿ ನ್ಯೂನತೆಗಳಿದ್ದರೂ ನಿಮ್ಮ ಸಮಾಜದಲ್ಲಿ ಒಂದು ಸೊಬಗಿದೆ, ಒಂದು ತೆರನಾದ ಶುಚಿ ಕಾಣಿಸುತ್ತದೆ. ನೀನು ಸರಿಯಾಗಿ ಹೇಳಿದೆ ರಾಚಮ್ಮ. ಹಿಂದೂ ಸಮಾಜದಲ್ಲಿ ಒಗ್ಗಟ್ಟಿಲ್ಲ, ಏಕರೂಪತೆ ಇಲ್ಲ. ಹೊರನೋಟಕ್ಕೆ ಹರುಕು ಮುರುಕಾಗಿ ತೇಪೆ ಹಾಕಿದ ಹಳೆಯ ದಟ್ಟದಂತೆ ಕಾಣಿಸುತ್ತದೆ. ಆದರೆ ಅದರ ಅಂತರಂಗ ಅರಿಯಲು ಪ್ರಯತ್ನ ಪಟ್ಟವನಿಗೆ ಮಾತ್ರ ಅದರ ಸೊಬಗಿನ ಅನುಭವವಾಗುತ್ತದೆ. ಹಿಂದೂ ಎಂಬುದು ಬರಿಯ ಮಾತಲ್ಲ, ಅದೊಂದು ಸಂಸ್ಕೃತಿ, ಜೀವನ ಕ್ರಮ. ಆ ಜೀವನದ ಚೈತನ್ಯ ಕುಗ್ಗಿಲ್ಲ. ಕೆಲವು ಕೆಟ್ಟ ಅಭ್ಯಾಸಗಳಿಂದ ಅದಕ್ಕೆ ಮೋಡ ಮುಸುಕಿದಂತೆ ಕಾಣಿಸುತ್ತದೆ. ಆದರೂ ಎಷ್ಟೋ ಜನ ಆ ಮತದಿಂದ ದೂರವಾಗುತ್ತಿದ್ದಾರೆ. ಅದರ ಜೀವಾಳ ಅರಿಯದೆ ಪರದೇಶದ ಪಾದ್ರಿಗಳು ಇಡೀ ಭಾರತವನ್ನೇ ಕ್ರೈಸ್ತರನ್ನಾಗಿ ಮಾಡಬೇಕು ಅಂತ ಪ್ರಯತ್ನಿಸುತ್ತಿದ್ದಾರೆ. ಒಂದು ಉದಾಹರಣೆ ನೋಡು. ಉತ್ತಮ ಹಿಂದುವಿಗೆ ಯಾವಾಗಲೂ ಮಾಂಸಾಹಾರ ವರ್ಜ್ಯವೇ. ಒಬ್ಬ ಉತ್ತಮ ಹಿಂದೂ ಕ್ರೈಸ್ತನಾದರೆ ನಿಧಾನವಾಗಿ ಅವನು ಮಾಂಸಾಹಾರಕ್ಕೆ ಅಂಟಿಕೋತಾನೆ. ಹಿಂದೂ ಗುರುತು ಶುದ್ಧ ಶಾಕಾಹಾರಿ. ಕ್ರೈಸ್ತ ಪಾದಿ, ಅದರಲ್ಲೂ ವಿದೇಶಿ ಬಿಷಪ್ಪರಿಗೆ ಮಾಂಸವಿಲ್ಲದೆ ನಡೆಯೋಲ್ಲ. ಇತರ ಪ್ರಾಣಿಗಳನ್ನು ದೇವರು ಸೃಷ್ಟಿಸಿರೋದೇ ಮನುಷ್ಯನ ಆಹಾರಕ್ಕೆ ಅಂತ ಅವರು ನಂಬುತ್ತಾರೆ. ಅಹಿಂಸೆಯ ತತ್ವದ ಬೆಲೆ ಎಲ್ಲಿಗೆ ಬಂತು? ಇವೆಲ್ಲದರ ಪರಂಪರೆಯ ಮತ್ತು ಇತಿಹಾಸದ ಕಲ್ಪನೆಯೇ ಇಲ್ಲದೆ ಶುದ್ಧ ಅನಾಗರಿಕನಂತೆ ಪಶ್ಚಿಮ ದೇಶದ ಪಾದ್ರಿ ಇಡೀ ಭಾರತವನ್ನೇ ಮತಾಂತರಗೊಳಿಸುವ ಪ್ರಯತ್ನದಲ್ಲಿ ಇದ್ದಾನೆ. ನಾನು ಮಾತನಾಡುತ್ತಿದ್ದಾಗ ನಡುವೆ ರಾಚಮ್ಮ ಕಣ್ಣು ಸನ್ನೆ ಮಾಡಿದಳು. ನನಗೆ ಅದರ ಅರ್ಥವಾಗಲಿಲ್ಲ. ನಾನು ಮುಂದುವರಿಸಿದೆ. ಇಡೀ ಭಾರತವು ಕ್ರೈಸ್ತ ಮತಕ್ಕೆ ಪರಿವರ್ತಿಸಲ್ಪಟ್ಟಿತೆಂದು ಭಾವಿಸೋಣ. ಆಗ ಉಳಿಯುವುದೇನು? ನಮ್ಮ ವೇದ, ಉಪನಿಷತ್ತುಗಳು, ನಮ್ಮ ದೇವಾಲಯಗಳು, ಇತರ ಪ್ರಕಾರಗಳ ಕಲೆಗಳು, ಸಂಸ್ಕೃತಿ ಇವೆಲ್ಲ ನಿರ್ನಾಮವಾದಂತೆ. ಇದು ಎರಡು ಧರ್ಮಗಳ ನಡುವಿನ ತತ್ವಗಳ ಪ್ರಶ್ನೆಯಲ್ಲ, ಎರಡು ಸಂಸ್ಕೃತಿಗಳ ಪ್ರಶ್ನೆ. ಭಾರತೀಯ ಸಂಸ್ಕೃತಿಯ ಚೈತನ್ಯ ಹಿಂದೂ ಧರ್ಮವೇ. ಈ ಧರ್ಮದ ಜೀವನದಿ ಬತ್ತಿದ ನಂತರ ಉಳಿಯುವುದು ಮೃತ ಸಂಸ್ಕೃತಿಯ ಶವ ಸದೃಶ ಅವಶೇಷಗಳೇ ವಿನ ಜೀವಂತ ಸಂಸ್ಕೃತಿಯಲ್ಲ. ಇತರ ಎಲ್ಲ ರೂಪ ಲಕ್ಷಣಗಳನ್ನೂ ಹಿಂದೆ ಬಿಟ್ಟು ಕೇವಲ ಕ್ರೈಸ್ತ ಧರ್ಮ ಮಾತ್ರ ನಮ್ಮ ದೇಶಕ್ಕೆ ಬರುತ್ತಿಲ್ಲ. ಪಶ್ಚಿಮ ದೇಶದ ನಾಗರಿಕತೆಯ ಸಕಲ ಅವತಾರಗಳನ್ನು ಹೊತ್ತುಕೊಂಡೇ ಆ ಧರ್ಮವು ನಮ್ಮ ದೇಶವನ್ನು ಪ್ರವೇಶಿಸಿದೆ. ಒಂದು ಸಣ್ಣ ಉದಾಹರಣೆಯನ್ನು ನೋಡು. ನಾವು ಇನ್ನು ಯಾವಾಗಲಾದರೂ ಇದನ್ನು ಮಾತನಾಡೋಣ ಎಂದು ರಾಚಮ್ಮ ಹೇಳಿದಳು. ನನಗೆ ಚರ್ಚೆಯ ಆವೇಶ ಏರಿತು. ಹೇಳಿದೆ, ಇದೊಂದು ಮಾತು ಕೇಳು. ಕ್ರೈಸ್ತ ಗಂಡಸರು ಅನುಸರಿಸುವುದು ಪಶ್ಚಿಮ ಗಂಡಸರ ಜೀವನ ಕ್ರಮವನ್ನು ಮತ್ತು ವೇಷಭೂಷಣಗಳನ್ನು. ಕ್ರೈಸ್ತ ಹೆಣ್ಣು ಮಕ್ಕಳು ಈ ಮಾತನ್ನು ಸರಿಯಾಗಿ ಅನ್ವಯಿಸುತ್ತಿಲ್ಲ. ಅನುಕರಿಸುವುದು ಪಶ್ಚಿಮದ ಲೇಡಿಯನ್ನು. ಲಕ್ಷಣವಾಗಿ ಸೀರೆ ಉಟ್ಟು ತಲೆಬಾಚಿ ಹೂ ಮುಡಿದು ಹಣೆಗೆ ಕುಂಕುಮ ಬಿಡುವ ಹಿಂದೂ ಹೆಂಗಸನ್ನು ನೋಡು. ಮಂಡಿಯ ಮೇಲೆ ಲಂಗ ತೊಟ್ಟು ತಲೆ ಕತ್ತರಿಸಿ ಫ್ರಾಕ್ ಧರಿಸಿ ಬರೆಯ ಹಣೆಯಲ್ಲಿ ತಿರುಗುವ ಭಾರತ ದೇಶದ ಕರಿಯ ಬಣ್ಣದ ಕಿರಿಸ್ತಾನರ ಹುಡುಗಿಯರನ್ನು ನೋಡು. ಪಶ್ಚಿಮದ ಅನುಕರಣೆ ಹಿಂದೂಗಳಲ್ಲಿಯೂ ನಡೆಯುತ್ತಿದೆ. ಆದರೆ ಆ ಅಂಧ ಅನುಕರಣೆಗಳನ್ನು ತಡೆಗಟ್ಟಲು ಇರುವ ಏಕೈಕ ಶಕ್ತಿ ಎಂದರೆ ಧರ್ಮವೇ. ಈ ಧರ್ಮದ ನದಿಯನ್ನು ಬತ್ತಿಸಿ ಬಿಟ್ಟರೆ ಮಿಷನರಿಯ ಕೆಲಸ ಪೂರ್ಣವಾದಂತೆ. ಇನ್ನು ಭಾರತೀಯವಾದದ್ದು ಅಂತ ಉಳಿಯುವುದಾದರೂ ಏನು? ಅಷ್ಟರಲ್ಲಿ ಒಳಗಿನ ಕೋಣೆಯಿಂದ ಸುಮಾರು 17 ವಯಸ್ಸಿನ ಒಬ್ಬ ಯುವತಿ ನಾವಿದ್ದೆಡೆಗೆ ಬಂದಳು. ಒಳ್ಳೆಯ ಎತ್ತರದ ಮೈಕಟ್ಟು, ಭಾರತೀಯವಾದ ಕಪ್ಪು ಬಣ್ಣ ಲಂಗ ಹಾಕಿದ್ದಾಳೆ. ಬಾಬ್ ಮಾಡಿದ ತಲೆ ಕೂದಲು, ತುಟಿಯ ತುಂಬ ಲಿಪ್ಸ್ಟಿಕ್ ಮೆತ್ತಿದ್ದಾಳೆ. ಕಾಲಿಗೆ ಬಿಳಿಯ ಬಣ್ಣದ ಎತ್ತರದ ಹಿಮ್ಮಡಿಯ ಮೋಜುಗಳನ್ನ ಮೆಟ್ಟಿ ನೇರವಾಗಿ ಬಂದು ನಮ್ಮ ಎದುರಿಗೆ ಇದ್ದ ಇನ್ನೊಂದು ಕುರ್ಚಿಯ ಮೇಲೆ ಕುಳಿತಳು. ರಾಚಮ್ಮನ ಮುಖ ಅಪ್ರಸನ್ನವಾಯಿತು. ಆದರೂ ಅದನ್ನು ತೋರಗೊಡದೆ, ನೋಡು, ಇವಳೆ ನಿಮ್ಮ ಮೇಷ್ಟರ ತಂಗಿ, ನನ್ನ ನಾದಿನಿ, ಲಿಲ್ಲಿ ಅಂತ ಹೆಸರು. ಆ ಯುವತಿಯ ಕಡೆಗೆ ತಿರುಗಿ ನೋಡಿದಳು. ಇವನೇ ನಾನು ಹೇಳಿದ್ದು ಸತ್ಯ ಅಂತ ಅಂದಳು.
ನಾನು ಆಕೆಗೆ ಕೈ ಮುಗಿದೆ. ಆಕೆ ಇಂಗ್ಲಿಷ್ನಲ್ಲಿ ಗ್ಲಾಡ್ ಟು ಮೀಟ್ ಯು ಎಂದಳು. ನಾನು 2 ನಿಮಿಷ ಹಿಂದೆ ತಾನೇ ವರ್ಣಿಸುತ್ತಿದ್ದ ಉಡುಗೆ ಅವಳದಾಗಿತ್ತು. ನಾನು ನನ್ನ ನಿತ್ಯದ ಉಡುಗೆಯಾದ ಒಂದು ಪೈಜಾಮ ತೊಟ್ಟು ಜುಬ್ಬ ಹಾಕಿದ್ದೆ. ಅವಳು ಕನ್ನಡ ಬೆರೆತ ಇಂಗ್ಲಿಷ್ನಲ್ಲಿ, ನೀವು ಅದೇನೋ ಮಾತನಾಡುತ್ತಿದ್ದೀರಿ, ನಾನು ಬಂದು ತೊಂದರೆ ಮಾಡಿದೆ ಅಂತ ಕಾಣಿಸುತ್ತೆ, ಸಾರಿ, ನಾನಿದ್ರೂ ಪರವಾಗಿಲ್ಲ, ನೀವು ಮುಂದುವರಿಸಿ, ನಾನು ಕೇಳ್ತೀನಿ ಎಂದಳು. ಕೊಠಡಿಯಲ್ಲಿ ಕುಳಿತು ಅವಳು ನಮ್ಮ ಎಲ್ಲ ಮಾತುಗಳನ್ನು ಕೇಳಿಸಿಕೊಂಡಂತೆ ಇತ್ತು. ನಮ್ಮ ಮಾತಿನ ನಡುವೆ ಬರುವುದು ಅನಗತ್ಯವಾದರೂ ಅವಳು ಉದ್ದೇಶಪೂರ್ವಕವಾಗಿಯೇ ಅಲ್ಲಿಗೆ ಬಂದಳು ಎಂದು ನನಗೆ ತೋರಿತು. ಆದರೂ ನಾನು ಹೇಳುತ್ತಿದ್ದ ಮಾತನ್ನು ಮುಂದುವರಿಸುತ್ತಿದ್ದೆ. ಅಷ್ಟರಲ್ಲಿ ಮಾತು ಬದಲಾಯಿಸುತ್ತಾ, ರಾಚಮ್ಮ, ಈಗ ಆ ವಿಷಯ ಮಾತಾಡೋದು ಬೇಡ ಸತ್ಯ. ನಿನಗೆ ಸಿಕ್ಕಿದರೆ ಅದರ ಬಗ್ಗೆ ಯಾವುದಾದ್ರೂ ಒಳ್ಳೆಯ ಪುಸ್ತಕ ತಂದುಕೊಡು, ಓದ್ತೀನಿ. ನನಗೆ ಯಾಕೋ ಮೈಸರಿ ಇಲ್ಲ ಎಂದಳು. ನಾನು ಸುಮ್ಮನಾದೆ. 1-2 ನಿಮಿಷ ಎಲ್ಲರೂ ಮೌನದಿಂದ ಇದ್ದೆವು. ಆ ನಿಶ್ಶಬ್ದ ಭಾರವನ್ನು ತೆಗೆದುಹಾಕಲು ನಾನೇ ಮಾತು ಪ್ರಾರಂಭಿಸಿದೆ. ಯಾವ ಕಾಲೇಜ್ನಲ್ಲಿ ಓದ್ತಿದ್ದೀರಿ? ಸಿಟಿ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ. ಆಕೆ ಇಂಗ್ಲಿಷ್ನಲ್ಲಿ ಉತ್ತರ ಕೊಟ್ಟಳು. ಯಾವ ಕ್ಲಾಸು? ಜೂನಿಯರ್ ಇಂಟರ್ಮೀಡಿಯೇಟ್ ಆಯಿತು. ಐಚ್ಛಿಕ ವಿಭಾಗ? ಆರ್ಟ್ಸ್. 2-3 ನಿಮಿಷಗಳ ನಂತರ ಒಂದು ವಿಧವಾದ ವ್ಯಂಗ್ಯಭರಿತ ದನಿಯಲ್ಲಿ, ನೀವು ಆರ್ಟ್ಸ್ ವಿದ್ಯಾರ್ಥಿಯಂತೆ? ನನ್ನ ಕ್ಲಾಸೇ ಅಂತೆ. ತರ್ಕಶಾಸ್ತ್ರ ನನಗೆ ಬಹಳ ಕಷ್ಟವಾಗಿ ಕಾಣಿಸುತ್ತೆ. ಅದರಲ್ಲಿ ನೀವು ಬಹಳ ಗಟ್ಟಿಗರು ಅಂತ ಗೊತ್ತಾಯಿತು. ದಯವಿಟ್ಟು ನನಗೆ ಆಗಾಗ ಪಾಠ ಹೇಳ್ಕೊಡ್ತೀರಾ ಕೇಳಿದಳು ಅವಳು. ನಾನು ಮಾತಿನಲ್ಲಿದ್ದ ಪ್ರಮಾಣದಷ್ಟೇ ವ್ಯಂಗ್ಯವನ್ನು ಬೆರೆಸಿ, ನಾನು, ನನ್ನ ತರ್ಕ ನಿಮಗೆ ರುಚಿಸುತ್ತೋ ಇಲ್ಲವೋ ಕಾಣೆ, ಬೇಕಾದ್ರೆ ಇಬ್ಬರೂ ಕೂಡಿ ಓದೋಣ, ನಿಮ್ಮಿಂದ ನಾನೇ ತರ್ಕ ಕಲಿಯಬೇಕು ಅಂತ ಕಾಣುತ್ತೆ ಎಂದೆ. ಥ್ಯಾಂಕ್ಸ್. ಅದು ವ್ಯಂಗ್ಯದ ಧ್ವನಿ. 2 ನಿಮಿಷದ ನಂತರ, ನಾನು ಹೋಗ್ತೀನಿ ಅತ್ತಿಗೆ ಎಂದು ಹೇಳಿ ಆಕೆ ಹೊರಟು ಹೋದಳು. ಅವಳು ಹೋದ ಮೇಲೆ ರಾಚಮ್ಮ ಮರಿಯವ್ವ ಎಂದು ಕೂಗಿದಳು. ಅವರ ಮನೆಯ ಅಡಿಗೆಯ ಮಾಡುವ ಮುದುಕಿ ಹೊರಗೆ ಬಂದ ಮೇಲೆ, ಆಗಲೇ 7 ಗಂಟೆ ಆಯಿತು, ಅನ್ನಕ್ಕೆ ಇಟ್ಟೆಯ ಎಂದಳು. ನಂತರ ಒಳಗೆ ಹೋಗಿ 2 ಬಾಳೆಹಣ್ಣು ತಂದು ನನ್ನ ಕೈಯಲ್ಲಿಟ್ಟು, ಇದನ್ನು ತಿನ್ನು. ಅವಳು ರೂಮಿನಲ್ಲಿದ್ದದ್ದು ನನಗೆ ಗೊತ್ತೇ ಇರಲಿಲ್ಲ. ತಲೆ ಕತ್ತರಿಸಿಕೊಂಡ ಹೆಣ್ಣು ಮಕ್ಕಳು ಅಂತ ನೀನು ಮಾತನಾಡ್ತಿದ್ದಾಗ ನನಗೆ ಜ್ಞಾಪಕಕ್ಕೆ ಬಂತು. ನಾನು ಕಣ್ಣ ಸನ್ನೆ ಮಾಡಿದೆ, ಇನ್ನಾವಾಗಾದ್ರೂ ಮಾತಾಡೋಣ ಅಂದೆ, ನಿನ್ಗೆ ಅರ್ಥವಾಗ್ಲಿಲ್ಲ ಎಂದಳು. ಹೋಗಲಿ, ಅವರ ಅಣ್ಣನಿಗೆ ಹೇಳಿ ನಿನ್ನನ್ನು ಬಯಸುತ್ತಾರೆಯೇ? ಅವರ ಅಣ್ಣ ಯಾರ ಮಾತನ್ನು ಕೇಳೋಲ್ಲ. ಅವಳ ಮಾತಿಗೆ ಯಾರು ಹೆದರ್ತಾರೆ? ನಾನು ಅದಕ್ಕೆಲ್ಲ ಹೇಳಿದ್ದು. ನೀನು ವರ್ಣಿಸಿದೆಯಲ್ಲ, ಅದಕ್ಕೂ ಒಂದು ಕೈ ಮೀರುವಂತೆ ಇರ್ತಾಳೆ ಇವಳು. ತಲೆ ಬಾಬ್ ಮಾಡಿಸ್ಕೋಬೇಡ ಅಂತ ಅವರ ಅಣ್ಣ ಹೇಳಿದ್ರು ಕೇಳಲಿಲ್ಲ. ಅವರೇ 2 ಸಲ ಸೀರೆ ತಂದು ಕೊಟ್ರು, ಉಟ್ಕೊಳ್ಳದೆ ಅತ್ತಿಗೆಗೆ ಕೊಡು ಅಂತ ಕೊಟ್ಟು ಕಳಿಸೇ ಬಿಟ್ಲು. ಕಾನ್ವೆಂಟ್ನಲ್ಲಿ ಓದಿದವಳು. ಕನ್ನಡದಲ್ಲಿ ಮಾತಾಡಿದ್ರೆ ಅವಮಾನ ಅಂತ ಅವಳ ಭಾವನೆ. ಇಷ್ಟು ವಯಸ್ಸಾದ್ರೂ ಮಂಡಿ ಮೇಲೆ ಬರೋ ಹಾಗೆ ಲಂಗ ಹಾಕೊಂಡು, ಅಸಹ್ಯ. ಕಾನ್ವೆಂಟ್ ತಯಾರಿ. ತಲೆ ಬಾಬ್ ಮಾಡಿಕೊಂಡು ಲಂಗ ಹಾಕಿಕೋ ಅಂತ ನಾನು ಇಲ್ಲಿಗೆ ಬಂದ ಹೊಸದ್ರಲ್ಲಿ ನನಗೂ ಹೇಳಿದಳು. ಹೂ ಮುಡಿದುಕೊಂಡರೆ ಹಳ್ಳಿಯವಳು ಅಂತ ನನಗೆ ಹಾಸ್ಯ ಮಾಡುತ್ತಿದ್ದಳು. ಈಗ ನನ್ ಕಂಡ್ರೆ ಸ್ವಲ್ಪ ಹೆದರ್ತಾಳೆ. ಅದು ಹೋಗಲಿ, ಈ ವಿಷಯದಲ್ಲಿ ನಿನ್ನ ಯಜಮಾನರ ಮನೋಭಾವವೇನು? ನಾನು ಹಿಂದೆಯೇ ಒಂದಿನ ಹೇಳಿದ್ನಲ್ಲ, ಅವ್ರು ಯಾವುದನ್ನು ಮನಸ್ಸಿಗೆ ಹಚ್ಕೊಳ್ಳಲ್ಲ. ಹೇಗೋ ಇದ್ರೆ ಸರಿ ಅನ್ನೋ ಮನೋಭಾವ. ಆದ್ರೂ ತಂಗಿಯ ನಡೆ ನೋಡಿ ಅವರಿಗೂ ಸರಿ ಬೀಳಲ್ಲ. ನನ್ನನ್ನು ಮಾತ್ರ ಹಳ್ಳಿಯ ಹುಡುಗಿ ಅಂತಲೇ ನಿನ್ನ ಮದುವೆ ಆದದ್ದು, ಈಗ ಇರೋ ತರಹವೇ ಸರಿ ಅಂತಾರೆ. ಆಗಲೇ ರಾತ್ರಿ ಆಗಿತ್ತು. ಇನ್ನು ತಡವಾದರೆ ರಾತ್ರಿ ಊಟಕ್ಕೆ ಸೊನ್ನೆ ಬೀಳುತ್ತಿದ್ದರಿಂದ ನಾನು ಅಲ್ಲಿಂದ ಹೊರಟು ಬಂದೆ. ದಾರಿಯಲ್ಲಿ ಯೋಚಿಸುತ್ತಿದ್ದೆ. ರಾಚಮ್ಮ ಕ್ರೈಸ್ತ ಹೆಣ್ಣು ಮಗಳಾದರೂ ಅವಳ ವಿಚಾರವೆಲ್ಲವೂ ಹಿಂದೂ ಹೆಣ್ಣು ಮಕ್ಕಳಂತೆಯೇ ಇದೆ. ಅವಳ ಮನೋಭಾವಕ್ಕೆ ಸೋಂಕು ತಗಲಿಲ್ಲ. ಆದರೆ ಈ ಕಾನ್ವೆಂಟ್ಗಳು, ಈ ಕಾಲೇಜುಗಳು, ಪಶ್ಚಿಮದ ಕ್ರೈಸ್ತ ಗುರುಗಳು ಸೃಷ್ಟಿಸುತ್ತಿರುವುದು ರಾಚಮ್ಮನಂತವರನ್ನಲ್ಲ, ಲಿಲ್ಲಿ ಅವರನ್ನು. ನಾನು ಅನಾಥಾಲಯಕ್ಕೆ ಹೋಗಿ ಊಟ ಮಾಡಿಕೊಂಡು ಕೊಠಡಿಗೆ ಬಂದೆ. ಬಾಗಿಲು ತೆರೆದಾಗ ಒಳಗೆ ಒಂದು ಅಂಚೆ ಲಕೋಟೆ ಬಿದ್ದದು ಕಂಡಿತು. ಅದರ ಮೇಲೆ ನನ್ನ ಕಾಲೇಜಿನ ವಿಳಾಸವಿತ್ತು. ವಿಳಾಸವನ್ನು ಸರಿಯಾಗಿ ಬರೆಯಲು ಬರೆದ ಮಕ್ಕಳು ಬರೆದಂತೆ ಕಾಣುತ್ತಿತ್ತು. ನನ್ನ ಯಾರೋ ಸ್ನೇಹಿತರು ಕಾಲೇಜಿನಿಂದ ತಂದು ನನ್ನ ಕೊಠಡಿಗೆ ಹಾಕಿರಬಹುದು ಎಂದು ಬಳಿದು ನೋಡಿದೆ. ಮೊದಲ ವಾಕ್ಯವನ್ನು ಜೋಡಿಸಿಕೊಂಡು ಓದುವಾಗ ಹಿಂದೂ ಮುಂದೂ ಏನೂ ಅರ್ಥವಾಗಲಿಲ್ಲ. ಒಮ್ಮೆ ಪೂರ್ಣವಾಗಿ ಓದಿ ನಂತರ ಕೊನೆಯಲ್ಲಿ ಬರೆದಿದ್ದ ಶಕುಂತಳಮ್ಮ ಎಂಬ ಹೆಸರು ನೋಡಿದ ಮೇಲೆ ತಿಳಿಯಿತು, ನನ್ನ ತಂಗಿಯ ಕಾಗದವೆಂದು. ಅಮ್ಮ ಸತ್ತ ಮೇಲೆ ನಾನು ಹುಟ್ಟಿದ ಊರಿಗೆ ಹೋಗಿಯೇ ಇರಲಿಲ್ಲ. ನನ್ನ ತಂದೆ ಈಗ ಯಾವ ಊರಿನಲ್ಲಿ ಇದ್ದಾರೆಯೋ, ಬದುಕಿದ್ದಾರೆಯೋ ಇಲ್ಲವೋ ಯಾರಿಗೂ ತಿಳಿಯದು. ಇದ್ದ ಒಬ್ಬ ಅಜ್ಜಿಯೊಡನೆ ತಂಗಿ ಆ ಊರಿನಲ್ಲಿಯೇ ಇದ್ದಳು. ಕೆಲವು ದಿನಗಳ ಹಿಂದೆ ಅಜ್ಜಿಯು ತೀರಿ ಹೋದಳು. ಆಗ ನಾಗೂರಿನ ಸೋದರ ಮಾವ ಬಂದು ತಂಗಿಯನ್ನು ತನ್ನ ಊರಿಗೆ ಕರೆದುಕೊಂಡು ಹೋದ. ಅವಳು ಅಲ್ಲಿಗೆ ಹೋದ 15 ದಿನಗಳಲ್ಲಿಯೇ ನನ್ನ ತಂಗಿ ಆ ಮನೆಯ ಜೀತದಾಳಿನಂತೆ ಆಗಿದ್ದಾಳೆ. ಈಗ ಅವಳಿಗೆ 15 ವರ್ಷ. ಅಲ್ಲಿಗೆ ಕರೆದೊಯ್ದ ಮಾವ ಕೆಲವು ದಿನ ಅವಳಿಗೆ ತಾನೇ ಮದುವೆ ಮಾಡುವ ಮಾತನ್ನು ಆಡುತ್ತಿದ್ದ. ಈಗ ಆ ಮಾತೇ ಇಲ್ಲವಾಗಿದೆ. ಆ ಮನೆಯಲ್ಲಿ ಜೀತದ ಆಳಿನಂತೆ ಇದ್ದು ಅವರು ಕೊಡುವ ಕಿರುಕುಳ ಸಹಿಸಿಕೊಂಡಿರುವುದು ಮನುಷ್ಯರಿಂದ ಸಾಧ್ಯವಿಲ್ಲ. ಒಂದೊಂದು ತುತ್ತು ಅನ್ನಕ್ಕೂ 10 ಮಾತು ಕೇಳಬೇಕು. ನಾನು ಇದ್ದಲ್ಲಿಗೆ ಅವಳನ್ನು ಕರೆದುಕೊಂಡು ಹೋಗದಿದ್ದರೆ ಊರಿನ ಕೆರೆಯ ಪಾಲಾಗುವುದೊಂದೇ ಅವಳಿಗೆ ಇರುವ ಮಾರ್ಗ. ಯಾರೂ ಇಲ್ಲದ ತನಗೆ ದೂರದ ಊರಿನಲ್ಲಿರುವ ಅಣ್ಣನೊಬ್ಬನೇ ದಿಕ್ಕು ಎಂದು ತನ್ನ ಮುಗ್ಧ ಭಾಷೆಯಲ್ಲಿ ಬರೆದಿದ್ದಳು. ನನಗೆ ಒಬ್ಬ ತಂಗಿ ಇರುವಳೆಂಬ ಅಂಶವೇ ನನ್ನ ಗಮನದಲ್ಲಿ ಇರಲಿಲ್ಲ. ಓದು, ಸಂಪಾದನೆ ಮತ್ತು ಇತರ ಚಟುವಟಿಕೆಗಳಲ್ಲಿ ಸತ್ತ ತಾಯಿಯನ್ನಾಗಲಿ ಉಳಿದಿದ್ದ ತಂಗಿಯನ್ನಾಗಲಿ ನೆನೆಸಿಕೊಳ್ಳುವ ವ್ಯವಧಾನವೂ ಇರಲಿಲ್ಲ. ಆ ತಂಗಿ ಇದುವರೆಗೆ ಹೇಗೆ ಬದುಕಿದ್ದಳು,
ಹೇಗೆ ಬೆಳೆದಳು ಎಂಬುದು ನನ್ನ ಸ್ಪಷ್ಟ ಕಲ್ಪನೆಗೂ ಎಟುಕಲಿಲ್ಲ. ಆದರೆ ನಾಗೂರಿನ ಮಾವನ ಮನೆಯಲ್ಲಿ ಅವಳು ಅನುಭವಿಸುತ್ತಿರಬಹುದಾದ ಓಂಕಾರದ ಅರಿವು ನನಗೆ ಪೂರ್ಣ ರೀತಿಯಲ್ಲಿ ಉಂಟಾಯಿತು. ಗಂಡು ಹುಡುಗನಾಗಿ ಧೈರ್ಯವಂತನಾಗಿದ್ದ ನಾನೇ ಅಲ್ಲಿದ್ದ ಪ್ರತಿದಿನವೂ ಕಣ್ಣೀರಿಡುತ್ತಿದ್ದೆ. ಇನ್ನು ಹೆಣ್ಣು ಮಕ್ಕಳು ತನ್ನವರಿಲ್ಲ ಎನ್ನುವ ಆ ಕಟುಕರ ಮನೆಯಲ್ಲಿ ಹೇಗೆ ಬದುಕಬೇಕು? ನನ್ನ ಮನಸ್ಸಿನಲ್ಲಿ ಮರುಕ ತುಂಬಿ ಹೋಯಿತು. ನನಗೂ ಒಬ್ಬ ತಂಗಿ ಇರುವಳೆಂಬ ಅಸ್ಪಷ್ಟ ಭಾವನೆ ಮನಸ್ಸಿನಲ್ಲಿ ಹಾಯ್ದು ಹೋಯಿತು. ನನಗೆ ತಿಳಿಯದ ಒಂದು ರೀತಿಯ ತೃಪ್ತಿ ಮೂಡಿತು. ನನ್ನವಳಾಗಿ ನನ್ನ ತಂಗಿಯಾಗಿ ಬದುಕಿರುವ ಒಂದು ವ್ಯಕ್ತಿಯಾದರೂ ಈ ಪ್ರಪಂಚದಲ್ಲಿ ಬದುಕಿದೆಯಲ್ಲ ಎಂದು ಸಂತೋಷದಿಂದ ನಿಟ್ಟಿಸಿರಿಟ್ಟೆ. ಮರುಕ್ಷಣವೇ ನನ್ನ ಮೇಲೆ ಹೊಸದಾಗಿ ಏರಿ ಬಂದ ಜವಾಬ್ದಾರಿಯ ಹೊರೆಯ ಕಲ್ಪನೆಯೂ ಆಗದೆ ಇರಲಿಲ್ಲ. ನಿಲ್ಲಲು ನೆಲೆಯಿಲ್ಲದೆ, ಹಿಡಿಯಲು ಆಧಾರವಿಲ್ಲದೆ, ಒಂಟಿ ಕೊಂಬೆಯ ಮೇಲೆ ತೋಲನ ಮಾಡುತ್ತಿರುವ ವಿದ್ಯಾರ್ಥಿಯಾದ ನಾನು, ಅವಿವಾಹಿತಳಾದ ಬೇರೆ ಯಾರೂ ದಿಕ್ಕಿಲ್ಲದ ಬ್ರಾಹ್ಮಣ ಕನ್ಯೆಯೊಬ್ಬಳ ಅಣ್ಣನಾಗಿದ್ದೆ. ಮರುದಿನ ಸ್ನೇಹಿತರೊಬ್ಬರಿಂದ ಸ್ವಲ್ಪ ಹಣವನ್ನು ಸಾಲ ತೆಗೆದುಕೊಂಡು ಚಲುವರಾಯಪಟ್ಟಣಕ್ಕೆ ಹೋದೆ. ಅಲ್ಲಿಂದ ನಾಗೂರಿಗೆ 8 ಮೈಲಿ. ಬಸ್ಸಿನ ಸೌಕರ್ಯವಿಲ್ಲದುದರಿಂದ ನಡೆದೇ ಹೋಗಬೇಕು. ಆದರೆ ಸರ್ಕಾರಿ ರಸ್ತೆ ಇದೆ. ಆ ಊರನ್ನು ತಲುಪುತ್ತಿರುವಾಗ ಬಾಲ್ಯದಲ್ಲಿ ನಾನು ಆ ಊರಿನಲ್ಲಿ ಅನುಭವಿಸಿದ ನೋವಿನ ದಿನಗಳೆಲ್ಲವೂ ಸ್ಮೃತಿಯ ಸ್ವಚ್ಛವಾದ ತೆರೆಯ ಮೇಲೆ ಸ್ಫುಟವಾದ ಚಿತ್ರಗಳಂತೆ ತುಳಿಯುತ್ತಿದ್ದವು. ಆ ಊರು ಹಿಂದೆ ಹೇಗಿತ್ತು, ಈಗಲೂ ಹಾಗೇ ಇದೆ. ಒಂದು ಹೀಗೇ ಇದ್ದಿತ್ತು. ಅದರ ಮೇಲೆ ಕಾಲದ ಪರಿಣಾಮ ಎಳ್ಳೆಷ್ಟು ಆದಂತೆ ಕಾಣಲಿಲ್ಲ. ನಾನು ಮಾವನ ಮನೆಗೆ ಹೋದಾಗ ಸಂಜೆ 4 ಗಂಟೆ. ತಂಗಿ ಮನೆಯ ಅಂಗಳದ ಕಸ ಗುಡಿಸುತ್ತಿದ್ದಳು. ನನ್ನನ್ನು ನೋಡಿ ಅವಳಿಗೆ ಗುರುತು ಸಿಕ್ಕಲಿಲ್ಲ. ನಾನು ಕೈಯಲ್ಲಿ ಒಂದು ಚೀಲ ಮಾತ್ರ ಹಿಡಿದಿದ್ದುದರಿಂದ ಯಾರೋ ತನಗೆ ತಿಳಿಯದ ಹೊಸಬರೆಂದು ಅವಳು ಒಳಗೆ ಹೋಗುತ್ತಿದ್ದಳು. ನನಗೆ ಮಾತ್ರ ಅವಳ ಗುರುತು ಸಿಕ್ಕಿತು. ನಾನೇ ಮಾತನಾಡಿದೆ. ಯಾಕೆ ಶಕುಂತಳ, ಒಳಗೆ ಹೋಗ್ತೀಯಾ? ನಾನು ಸತ್ಯ. ಅಲ್ಲಿಯೇ ನಿಂತು ಅವಳು ನನ್ನ ಮುಖವನ್ನು ದಿಟ್ಟಿಸಿ ನೋಡಿದಳು. ಮಾತನಾಡಿಸಲು ತಿಳಿಯಲಿಲ್ಲವೋ ಏನು. ಕೈಯಲ್ಲಿದ್ದ ಕಸಪೊರಕೆಯನ್ನು ಅಲ್ಲೇ ಹಾಕಿ ಕಂಬದ ಮರೆಗೆ ಹೋಗಿ ಅಳಲು ಪ್ರಾರಂಭಿಸಿದಳು. ಒಂದು ಹಳೆಯ ಸೀರೆ ಹುಟ್ಟಿದ್ದಳು. ಅವಳ ಎತ್ತರ, ಮುಖದ ಲಕ್ಷಣ, ಕಣ್ಣಿನ ದೃಷ್ಟಿಯ ಮಾರ್ಧವತೆ, ನಡಿಗೆಯ ಮಾಟ ಎಲ್ಲದರಲ್ಲಿಯೂ ಸತ್ತ ನನ್ನ ಅಮ್ಮನನ್ನು ನೋಡಿದ ನೆನಪೇ ನನಗೆ ಆಗುತ್ತಿತ್ತು. ನನ್ನ ತಾಯಿಯ ಮಗಳೇ ಅವಳು. ನಾನೇ ಹತ್ತಿರ ಹೋಗಿ ಅವಳ ಕೈ ಹಿಡಿದು, ನೀನು ಅಳಬಾರದು, ನಾನು ಬಂದಿದ್ದೀನಿ. ಇನ್ಮೇಲೆ ನೀನು ಯಾಕೆ ಅಳಬೇಕು, ಸುಮ್ಮನಿರು ಎಂದು ಚೀಲದಲ್ಲಿದ್ದ ಹಣ್ಣು ಹೂವುಗಳನ್ನು ಕೊಟ್ಟೆ. ಅಷ್ಟರಲ್ಲಿ ಹಿತ್ತಲಿನ ಕಡೆಯಿಂದ ಇದ್ದ ಅತ್ತೆ ಒಳಗೆ ಬಂದರು. ನೋಡಿದ ತಕ್ಷಣ ಅವಳಿಗೆ ನನ್ನ ಗುರುತು ಸಿಕ್ಕಲಿಲ್ಲವೆಂದು ಕಾಣಿಸ್ತದೆ. ನಾನು ಜುಬ್ಬ ತೊಟ್ಟು ಪೈಜಾಮ ಹಾಕಿ ಕಾಲಿಗೆ ಪಂಜಾಬಿ ಚಡಾವು ಮೆಟ್ಟಿದ್ದೆ. ಮುಖದ ಮೇಲೆ ಚೆನ್ನಾಗಿ ಕಾಣುವಂತೆ ಮೀಸೆ ಇತ್ತು. ಬಲಗಡೆಗೆ ಬೈತಲೆ ತೆಗೆದು ತಲೆಯ ಕ್ರಾಪ್ ಮೇಲ್ಭಾಗಕ್ಕೆ ಬಾಚಿದ್ದೆ. ಎಡಗೈಯಲ್ಲಿ ಕಟ್ಟಿದ ಹಳೆಯ ಕೈಗಡಿಯಾರ ಜುಬ್ಬದ ತೋಳಿನಿಂದ ಇಣುಕಿ ಕಾಣುತ್ತಿತ್ತು. ನಾನು ಎತ್ತರವಾಗಿ ಬೆಳೆದ ಸರಿಯಾದ ಆಳು. ಅತ್ತೆಗೆ ನಾನೇ ಗುರುತು ಹೇಳಿದೆ. ಆಗ್ಲೇ ಎಷ್ಟು ಎತ್ತರ ಬೆಳೆದಿದೀಯಪ್ಪಾ, ಕೂತ್ಕೋ ಎಂದು ಅತ್ತೆಮ್ಮ ಕೃತಜ್ಞದ ನಗೆಯಿಂದ ಬಾಯಿ ತುಂಬ ಮಾತನಾಡಿಸಿದಳು. ಊಟ ಮಾಡು ಎಂದಳು. ಚಲುವರಾಯಪಟ್ಟಣದ ಹೋಟಿನಲ್ಲಿ ಮಾಡಿದೆ ಎಂದೆ. ತಿಂಡಿ ಮಾಡುವೆನೆಂದಳು. ಹಸಿವಿಲ್ಲವೆಂದೆ. ಕಾಫಿ ಕಾಯಿಸುವೆ ಎಂದಳು. ನನಗೆ ಅದರ ರೂಢಿಯೇ ಇಲ್ಲವೆಂದೆ. ಅಂಗಳದ ಕಸವನ್ನು ಪೂರ್ತಿಯಾಗಿ ಗುಡಿಸಿ ನನ್ನ ತಂಗಿ ಬಟ್ಟೆಯ ಕುಕ್ಕೆ ತೆಗೆದುಕೊಂಡು ತಾನು ಬೇಗ ಬರುವುದಾಗಿ ನನ್ನೊಡನೆ ಹೇಳಿ ಹೊರಟಳು. ಅವಳು ಹೋದ 5 ನಿಮಿಷದ ನಂತರ ಮಾವ ಎಲ್ಲಿ ಎಂದು ಅತ್ತೆಯನ್ನು ಕೇಳಿದೆ. ಅವರು ಚಿಕ್ಕಳ್ಳಿಗೆ ಹೋಗಿದ್ದಾರೆ, ಇನ್ನೇನು ಬಂದ್ಬಿಡ್ತಾರೆ ಬಿಡು. ನಾನು ಇಲ್ಲೇ ಊರ ಮುಂದಿನ ಕಡೆ ಹೋಗಿ ಬರ್ತೀನಿ ಎಂದು ಮನೆಯಿಂದ ಹೊರಗೆ ಬಂದೆ. ಶಕುಂತಲೆ ಕೆರೆಯ ದಾರಿಯಲ್ಲಿ ಹೋಗುತ್ತಿದ್ದಳು. ಕೆರೆಗೆ ಊರಿನಿಂದ 1/2 ಮೈಲಿ ದೂರದಲ್ಲಿದೆ. ಊರಿನ ಇತರ ಹೆಂಗಸರಾರು ಬಟ್ಟೆ ಒಗೆಯಲು ಬರದ ಕಾರಣ ದೂರದ ಜಾಗವೊಂದಕ್ಕೆ ಅವಳನ್ನು ಕರೆದುಕೊಂಡು ಹೋದೆ. ಅಲ್ಲಿಯೇ ಎಲ್ಲ ವಿಷಯವನ್ನು ಹೇಳೆಂದು ಕೇಳಿದೆ. ಯಾವುದಕ್ಕೂ ಸರಿಯಾದ ಮಾತನ್ನೇ ಆಡಳು. ಏನೋ ಹೇಳಲು ಹೋಗುವಳು, ಮಾತಿನ ಬದಲು ಅಳು ಬಂದು ಬಿಡುವುದು. ಸೆರಗಿನಿಂದ ಮುಖ ಮುಚ್ಚಿ ಮತ್ತೆ ಅಳುವಳು. 1/2 ಗಂಟೆ ಕಳೆದ ಮೇಲೆ ಅವಳೇ ಮಾತನಾಡಿದಳು. ಇನ್ನು ಹೊತ್ತಾಗುತ್ತೆ, ಏಳು ಹೋಗೋಣ, ಅತ್ತೆ ಬೈತಾರೆ. ಇನ್ನು ಯಾರೂ ನಿನ್ನ ಬೈಯುವ ಹಾಗಿಲ್ಲ. ನಾಳೆ ನೀನು ನನ್ನ ಜೊತೆ ಮೈಸೂರಿಗೆ ಬರುವೆಯಂತೆ. ಹೊತ್ತಾದರೂ ಚಿಂತೆ ಇಲ್ಲ. ನಿಜವಾಗಿಯೂ? ನನ್ನ ಅಮ್ಮನ ಆಣೆ. ಅವಳು ಅಳುವನ್ನು ನಿಲ್ಲಿಸಿದಳು. ಧೈರ್ಯವಾಗಿ ನನ್ನ ಜೊತೆಗೆ ಕುಳಿತು ಹೇಳಿದಳು. ತಾಯಿ ಸತ್ತ ನಂತರ ತಂದೆ ಮನೆಯಲ್ಲಿದ್ದ ಪಾತ್ರೆಗಳನ್ನು ಒಂದೊಂದಾಗಿ ಮಾರಿ ಆ ಊರು ಈ ಊರು ತಿರುಗಲು ಪ್ರಾರಂಭಿಸಿದರಂತೆ. ಆಗ ಇನ್ನೂ ಬದುಕಿದ್ದ ಅಜ್ಜಿಯು ಮಗನನ್ನು ಬೈದು ಹೀಗೆ ಮಾಡಿದರೆ ನಾನು ಸುಮ್ಮನಿರೋಲ್ಲ, ನೀನು ಈ ಮನೆಗೆ ಬರಬೇಡ ಎಂದರಂತೆ. ಯಾವುದೋ ಒಂದು ದಿನ ಕೈಗೆ ಸಿಕ್ಕಿದ 1-2 ಒಡವೆಗಳನ್ನು ತೆಗೆದುಕೊಂಡು ಹೋದ ತಂದೆ ಹಿಂದಿರುಗಿ ಬರಲಿಲ್ಲವಂತೆ. ಊರಿನಲ್ಲಿದ್ದ ಸ್ವಲ್ಪ ಹೊಲದಿಂದ ಬರುತ್ತಿದ್ದ ದಿನಸಿಯಲ್ಲಿ ಅಜ್ಜಿ ಮತ್ತು ಪುಟ್ಟ ಮೊಮ್ಮಗಳ ಜೀವನ ಹೇಗೋ ಸಾಗುತ್ತಿತ್ತು. ತಂಗಿಯು ಊರಿನ ಪ್ರೈಮರಿ ಸ್ಕೂಲಲ್ಲಿ ಓದುತ್ತಿದ್ದಳು. ಅಜ್ಜಿಗೆ 70ರ ಮುಪ್ಪು. ಈಗ 1 ವರ್ಷದಲ್ಲಿ ತೀರಿಕೊಂಡಳು. ಅಜ್ಜಿ ಸತ್ತ 3 ದಿನದಲ್ಲಿ ಸ್ವಂತ ತಂಗಿಯ ಮಗಳ ಉದ್ಧಾರಕ್ಕೆಂದು ಸೋದರ ಮಾವ ಆ ಊರಿಗೆ ಬಂದ. ನಮ್ಮ ಅಮ್ಮ ಸತ್ತಾಗ ಇದ್ದ ಓಲೆ, ಮೂಗುತಿ, ಕೈಯ 2 ಚಿನ್ನದ ಬಳೆಗಳು ಅಲ್ಲದೆ ನಮ್ಮ ಅಜ್ಜಿಯು ಯಾರಿಗೂ ಕೊಡದೆ ತಾನಾಗಿಯೇ ಇಟ್ಟುಕೊಂಡಿದ್ದ ಚಿನ್ನದ ನಾಗರು, ಸೇವಂತಿಗೆ ಹೂಗಳನ್ನು ತೆಗೆದುಕೊಂಡು ಮನೆಯಲ್ಲಿ ಉಳಿದಿದ್ದ ದಿನಸಿ ಪಾತ್ರ ಪಗಡಗಳನ್ನು ಗಾಡಿಯ ಮೇಲೆ ಹೇರಿಕೊಂಡು ಸೋದರ ಸೊಸೆಯೊಂದಿಗೆ ನಾಗೂರಿಗೆ ಬಂದ. ಊರಿನಲ್ಲಿರುವ ಮನೆಯನ್ನು ಆ ಊರಿನಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಆಯುರ್ವೇದ ಆಸ್ಪತ್ರೆಯ ಮಿಡ್ವೈಫಿಗೆ ತಿಂಗಳಿಗೆ 2 ರೂಪಾಯಿಗೆ ಬಾಡಿಗೆ ಕೊಟ್ಟಿದ್ದಾನೆ. ಹೊಲವನ್ನು ಊರಿನ ಪಟೇಲರಿಗೆ ಗುತ್ತಿಗೆ ಕೊಟ್ಟಿದ್ದಾನಂತೆ.
ಅದರಿಂದ ಬರುವ ದಿನಸಿಯನ್ನು ಈಗ 1 ತಿಂಗಳಿನ ಹಿಂದೆ ಅವನೇ ಊರಿಗೆ ತೆಗೆದುಕೊಂಡು ಹೋಗಿ ತಂದನಂತೆ. ಇಲ್ಲಿಗೆ ಕರೆದುಕೊಂಡು ಬಂದ 1-2 ದಿನ ಶಕುಂತಲೆಗೆ ತಾನೇ ಮದುವೆ ಮಾಡುವುದಾಗಿ ಹೇಳುತ್ತಿದ್ದನಂತೆ. ಈಗ ಆ ಮಾತೇ ಇಲ್ಲ. ಮನೆಯಲ್ಲಿ ಸೋದರತ್ತೆ ಕಾಟ ಮನುಷ್ಯಾದಿಗಳಿಂದ ಸಹಿಸುವಂತಿಲ್ಲ. ಎಲ್ಲ ಕಥೆಯನ್ನು ಕೇಳಿದ ನಂತರ ನಾನು ಕರ್ಕೊಂಡು ಹೋಗ್ತೀನಿ ಅಂದ್ರೆ ಅವರು ಸಂತೋಷವಾಗಿ ಕಳಿಸಿಯಾರು. ದಿನಸಿಯ ಮಾತು ಹೋಗಲಿ, ಅದನ್ನು ಅವರೇ ತಿಂದುಕೊಳ್ಳಲಿ. ಒಡವೆ ಪಾತ್ರೆಗಳನ್ನು ಮಾತ್ರ ಅವರು ಇವರಿಗೆ ಬಿಟ್ಟು ಹೋಗಬಾರದು. ಅವು ಏನೋ ನಮ್ಗೆ ಗೊತ್ತೇ ಇಲ್ಲ ಅಂತ ಅವರು ದಬಾಯಿಸಬಹುದು. ನೀನ್ ಸ್ವಲ್ಪ ಜೋರು ಮಾಡಿದ್ರೆ ಸುಮ್ಮನೆ ಕೊಡ್ತಾರೆ ಎಂದಳು. ನಾನು ಜೇಬಿನಿಂದ ಪೆನ್ನು ತಗೊಂಡು ಒಂದು ತುಂಡು ಕಾಗದದ ಮೇಲೆ ಒಡವೆ ಪಾತ್ರೆಗಳ ಪಟ್ಟಿಯನ್ನು ಗುರುತು ಹಾಕಿಕೊಂಡೆ. ಶಕುಂತಲೆ ಒಂದು ಉದ್ಧರಣೆಯನ್ನು ಬಿಡದೆ ನೆನಪಿನಲ್ಲಿ ಇಟ್ಟುಕೊಂಡಿದ್ದಳು. ಇದರಲ್ಲಿ ಎಷ್ಟು ಮನೆಯ ಬಿಲ್ಲಿವೆಯೋ, ಎಷ್ಟನ್ನು ಅತ್ತೆ ಅವರ ತವರಿಗೆ ಸಾಕ್ಸಿದಾರೋ ನನಗೆ ಗೊತ್ತಿಲ್ಲ ಎಂದಳು. ಅದಿರಲಿ, ಈ ಊರಿನ ನಂಜುಂಡ ಮೇಷ್ಟ್ರು ಅಂತ ಇದ್ದಾರಲ್ಲ, ಅವರು ಎಲ್ಲಿದ್ದಾರೆ ಗೊತ್ತೇ? ಅವರಿಗೆ ಈಗ ಅರಕಲಗೂಡಿನ ಹತ್ತಿರ ಅದಾವುದೋ ಊರಿಗೆ ವರ್ಗವಾಗಿದೆ. ಅವರದ್ದು ಇದೇ ಊರು ತಾನೆ. ಈಗ ಬೇಸಿಗೆ ರಜಕ್ಕೆ ಬಂದಿದ್ದಾರೆ. ನಾನು ನಿನ್ನೆ ರಾತ್ರಿ ಅವರನ್ನ ನೋಡಿದೆ. ನನಗೆ ಅವರ ಗುರುತೇ ಇರಲಿಲ್ಲ. ಅವರ ತಾಯಿ ಕೆರೆಯಲ್ಲಿ ಸಿಕ್ಕಿದಾಗ ನನ್ನನ್ನು ಮಾತಾಡಿಸಿದ್ರು. ನಿನಗೆ ಕಾಗದ ಬರಿ ಅಂತ ನಂಜುಂಡ ಮೇಷ್ಟ್ರೇ ಅವರ ತಾಯಿ ಕೈಲಿ ನನ್ಗೆ ಹೇಳಿ ಕಳಿಸಿದ್ದು. ನಾನು ಅವರ ಮನೆಯಲ್ಲಿ ಕೂತ್ಕೊಂಡೇ ನಿನಗೆ ಕಾಗದ ಬರೆದಿದ್ದು. ನಿನ್ನ ಅಡ್ರೆಸ್ಸನ್ನು ನಂಜುಂಡ ಮೇಷ್ಟ್ರೇ ಹೇಳಿದ್ದು. ಪೋಸ್ಟ್ ಕವರ್ ಕೊಟ್ಟವರು ಅವರೇ. ನಾವಿಬ್ಬರು ಕೆರೆಯಿಂದ ಊರಿನೊಳಕ್ಕೆ ಬರುವ ಹೊತ್ತಿಗೆ ಮಬ್ಬುಗತ್ತಲೆಯಾಗಿತ್ತು. ಊರಿನ ಮನೆಗಳಲ್ಲಿ ದೀಪ ಹೊತ್ತಿಸಿದ್ದರು. ಮನೆಯವರೆಗೂ ಬಂದು ಶಕುಂತಲೆಯನ್ನು ಕಳುಹಿಸಿ ನಾನು ಹಾಗೆ ಹಿಂದಿರುಗಿ ನನ್ನ ಬಾಲ್ಯದ ಗುರು ನಾಗೂರರನ್ನು ಬಿಡಲು ನನಗೆ ಪ್ರೇರಕವಾದ ನಂಜುಂಡ ಮೇಷ್ಟ್ರರ ಮನೆಗೆ ಹೋಗಿ ನಮಸ್ಕಾರ ಮಾಡಿದಾಗ ಅವರಿಗೂ ನನ್ನ ಗುರುತು ಸಿಕ್ಕಲಿಲ್ಲ. ಉಭಯ ಕುಶಲೋಪರಿಗಳಾದವು. ಅವರ ಮಾತಿನಂತೆ ಆ ಊರನ್ನು ಬಿಟ್ಟು ನಾನೀಗ ಕಾಲೇಜಿನಲ್ಲಿ ಓದುತ್ತಿರುವುದು ಅವರಿಗಂತೂ ಹೆಮ್ಮೆ ಪಡುವ ವಿಷಯವಾಗಿತ್ತು. ನಂತರ ನಾನು ಬಂದ ಕಾರಣ ತಿಳಿಸಿದೆ. ಎಲ್ಲವನ್ನೂ ಸಾವಧಾನವಾಗಿ ಆಲೋಚಿಸಿ ಅವರು ಸೂಚಿಸಿದರು. ನಿಮ್ಮ ಮಾವ ತುಂಬಾ ಘಾಟಿ. ಒಂದು ಕೆಲಸ ಮಾಡು, ನಾನು ನೇರವಾಗಿ ನಿಮ್ಮ ಊರಿನಿಂದ ಬಂದೆ. ನಮ್ಮ ಊರಿನ ಪಟೇಲರೇ ಒಡವೆ ಮತ್ತು ಪಾತ್ರೆಗಳ ಪಟ್ಟಿ ಕೊಟ್ಟಿದ್ದಾರೆ. ಆ ಪಟ್ಟಿಯಲ್ಲಿ ಇರುವಂತೆ ಎಲ್ಲವನ್ನೂ ಕೊಟ್ಟು ಬಿಡು ಅಂತ ಹೇಳು. ಅವನು ತೀರಾ ಉಡಾಫೆ ಮಾಡಿದರೆ, ಈ ಊರಿನ ಪಟೇಲರಿಗೂ ನಿಮ್ಮ ಪಟೇಲರಿಗೂ ಸಂಬಂಧವಿದೆ. ನಮ್ಮೂರ ಪಟೇಲರು ಈ ಊರಿನ ಪಟೇಲರಿಗೆ ಹೇಳು, ಅವರೆಲ್ಲ ಕೊಡಿಸ್ತಾರೆ ಅಂತ ಹೇಳಿದ್ದಾರೆ ಅನ್ನು. ಈ ಊರ ಪಟೇಲನ್ ಕಂಡ್ರೆ ನಿಮ್ಮ ಮಾವ ತುಂಬಾ ಹೆದರುತ್ತಾನೆ. ಅವನ ಮೇಲಿನ ಯಾವುದೋ ಒಂದು ಕಳ್ಳತನದ ಕೇಸು ಅವ್ರ ಕೈಲಿದೆ. ಅವನು ತೀರಾ ದಬಾವಣೆ ಮಾಡಿದ್ರೆ ನನ್ನ ಹತ್ತಿರ ಬಾ. ನಾನು ಈ ಊರಿನ ಪಟೇಲರಿಗೆ ಹೇಳಿ ಮುಂದಿನ ಏರ್ಪಾಟ್ ಮಾಡ್ತೀನಿ. ನಾಳೆ ಬೆಳಿಗ್ಗೆ ನಾವಿಬ್ಬರು ಹೊರಡ್ತೀವಿ. ನಮಗೆ ಚಲೋರಾಯ ಪಟ್ಟಣದವರೆಗೆ ಒಂದು ಬಾಡಿಗೆ ಗಾಡಿ ಗೊತ್ತು ಮಾಡಿಕೊಡಿ ಎಂದು ಹೇಳಿ ಮಾವನ ಮನೆಗೆ ಬಂದೆ. ಅಷ್ಟು ವೇಳೆಗೆ ಮಾವ ಮನೆಗೆ ಬಂದಿದ್ದ. ನಾನು ಹೋಗುವ ಹೊತ್ತಿಗೆ ಶಕುಂತಲೆಗೆ ಒಂದು ಒಳ್ಳೆಯ ಸೀರೆ ಉಡಿಸಿದ್ದರು. ರಾತ್ರಿ ನನಗೋಸ್ಕರ ಬಿಸಿಯಾದ ಅಡಿಗೆ ಮಾಡಿದ್ದರು. ಬೆಳಿಗ್ಗೆ ಎದ್ದ ತಕ್ಷಣ ನಾನು ತಂಗಿಯನ್ನು ಕರೆದುಕೊಂಡು ಹೋಗಲು ಬಂದಿರುವ ವಿಷಯ ಹೇಳಿದಾಗ ಮಾವ ಬಹುಬುದ್ಧಿವಂತಿಕೆಯಿಂದ ಮಾತನಾಡಿದ. ನಾನೇ ಮದುವೆ ಮಾಡ್ಕೋಬೇಕಂತ ಕರ್ಕೊಂಬಂದೆ. ಆದ್ರೂ ನೀನ್ ಕರ್ಕೊಂಡು ಹೋಗೋಕೆ ಬಂದಿರುವಾಗ ನಾನ್ ಕಳ್ಸಲ್ಲ ಅನ್ನೋದು ಹೇಗೆ? ಎಷ್ಟಾದ್ರೂ ನೀನ್ ಅಣ್ಣ, ನಿನ್ನಿಷ್ಟ, ಕರ್ಕೊಂಡು ಹೋಗು. ಅದು ಸರಿ. ಮುಂದಿನ ಅವಳ ಜವಾಬ್ದಾರಿ ಏನಿದ್ದರೂ ಅವಳ ಅಣ್ಣನಾದ ನನಗೆ ಇರಲಿ. ನಮ್ಮ ಊರಿನ ಪಟೇಲರು ಈ ಪಟ್ಟಿ ಗುರುತು ಹಾಕಿ ಕೊಟ್ಟಿದ್ದಾರೆ. ಇವೆಲ್ಲ ನಮ್ಮ ಮನೆಯವಂತೆ. ಆ ಪಾತ್ರೆ ಒಡವೆಗಳನ್ನು ಕೊಡು, ನಾನು ತಕೊಂಡು ಹೋಗ್ತೀನಿ ಎಂದು ಪಟ್ಟಿಯನ್ನು ಮುದ್ದೆ ಹಿಡಿದೆ. ಮಾವ ಓದಿಕೊಂಡ. ನನ್ನಂತಹ ಸಾಮಾನ್ಯ ಅಸಾಮಿಗಳಿಗೆ ಬಗ್ಗುವ ಕಿಲಾಡಿ ಅಲ್ಲ ಅವನು. ಇದು ಯಾರಿಗ್ ಗೊತ್ತು? ಎಲ್ಲ ಕುಡಿಯುವ 2 ಚೊಂಬು, 4 ಲೋಟ, ಒಂದು ಒಡಕಲು ಕೊಳದಪ್ಪಲೇ ಇರ್ಬೋದು. ಇನ್ನು ಯಾವುದು ನನಗೆ ಗೊತ್ತಿಲ್ಲ. ಕಂಡೋರ್ ಮನೆ ಎಕ್ಕಡ ನನಗೆ ಬ್ಯಾಡ. ನನ್ನ ಮನೆಯದನ್ನೇ ಬೀದಿ ನಾಯಿ ತಿಂತಾವೆ ಎಂದು ಒದರಿದ. ಏನೋ ದಿಕ್ಕಿಲ್ಲದ ಹುಡುಗಿ ನನ್ನ ತಂಗಿ ಮಗಳು ಅಂತ ಕರ್ಕೊಂಬಂದ್ರೆ ಇವೆಲ್ಲ ನಾನು ತಂದಿದ್ದೀನಿ ಅಂತ ಅಂತೀಯಲ್ಲ ನೀನು. ಇತ್ತ ಬಾ ಅಂದ್ರೆ ಇರೋ ಮನೇನು ನಂದೇನೋ ಲೆಕ್ಕಾಚಾರ ಎಂದು ಶೋಕ ಪ್ರದರ್ಶನ ಮಾಡಿದ. ನೋಡು ಮಾವ, ನಿನ್ನ ಆಟ ನನ್ನ ಹತ್ರ ನಡೆಯೋಲ್ಲ. ಚಿಕ್ಕ ವಯಸ್ಸಿನಲ್ಲಿ 4 ದಿನವಾದರೂ ನಿನ್ನ ಕೆಳಗೆ ತರಬೇತು ಪಡೆದು ನಿನ್ನ ಒಳ ಹೊರಗನ್ನೆಲ್ಲ ನಾನು ಪತ್ತೆ ಮಾಡಿದ್ದೀನಿ. ನಮ್ಮೂರ ಪಟೇಲರು ಕೊಟ್ಟ ಚೀಟಿ ಇದು. ನೀನು ಒಳ್ಳೆಯ ಮಾತಿನಲ್ಲಿ ನ್ಯಾಯಕ್ಕೆ ಬಗ್ಗದಿದ್ದರೆ ಈ ಊರಿನ ಪಟೇಲರ ಕೈಲಿ ಈ ಚೀಟಿ ಕೊಡು ಅಂತ ಅವರೇ ಹೇಳಿದ್ದಾರೆ. ನೀನು ಎಷ್ಟು ಆಟ ಆಡಿದ್ರು ನಾನು ಬಿಡೋಲ್ಲ. ಈಗಲೇ ಪೊಲೀಸವ್ರನ್ನ ಕರೆಸಿ ಈ ಮನೆ ಜಪ್ತಿ ಮಾಡಿಸ್ತೀನಿ. ಈ ಹಿಂದೆಯೇ ನಿನ್ ಮೇಲೆ ಒಂದು ಕಳ್ಳತನದ ಕೇಸು ಬಂದಿದೆ. ಈಗ ಮನೆ ಶೋಧನೆ ಮಾಡಿದ್ರೆ ನನ್ನ ಪದಾರ್ಥಗಳ ಜೊತೆಗೆ ನಿನ್ನ ಕಳ್ಳತನ ಮಾಡಿದ್ದು ಎಲ್ಲ ಸಾಮಾನು ಸಿಗುತ್ತೆ. ಮಾವ ಸುಮ್ಮನಾದನೆ. ಚಾಂಡಾಲ, ನಿನ್ನೆ ರಾತ್ರಿ ನನ್ನ ಮನೆಯಲ್ಲಿ ಊಟ ಮಾಡಿ ನನಗೆ 2 ಬಗಿತೀಯ. ನಿನಗೆ ತಿಳಿದದ್ ಮಾಡು, ದೇವರಿದ್ದಾನೆ, ಸತ್ಯಕ್ಕೆ ಯಾವತ್ತು ಕೇಡಾಗಲ್ಲ ಅಂದ. ಹಾಗಾದ್ರೆ ಎಲೆ ಶಕುಂತ್ಲಾ, ನೀನು ಈಗಲೇ ಹೋಗಿ ನಂಜುಂಡ ಮೇಷ್ಟ್ರಿಗೆ ನಾನು ಹೇಳಿದೆ ಅಂತ ಹೇಳು. ನಾನೆಲ್ಲ ಸಿದ್ಧತೆ ಮಾಡ್ತೀನಿ. ಅವರು ತಕ್ಷಣ ಈ ಊರಿನ ಪೊಲೀಸ್ ದಫೇದಾರರು ಮತ್ತು ಪಟೇಲರನ್ನ ಕರ್ಕೊಂಡ್ ಬರ್ತಾರೆ. ನಾನು ಆಗ್ಲೇ ದಫೇದಾರರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅದುವರೆಗೆ ಇವನ ಮನೆ ಬಿಟ್ಟು ಎಲ್ಲಿಯಾದ್ರೂ ಓಡಿ ಹೋದಾನು. ನಾನು ಇವನ್ನ ಹಿಡ್ಕೊಂಡಿರ್ತೀನಿ ಎಂದು ಮಾವನ ಕೈಯನ್ನ ಬಲವಾಗಿ ಹಿಡಿದೆ. ಅಂತೂ ದಾರಿಗೆ ಬಂದ. ತನ್ನ ಹೆಂಡತಿಗೆ, ಲೇ, ಯಾರ್ಯಾರಣ ಎಷ್ಟೆಷ್ಟಿದೆಯೋ ತೀರ್ಸ್ಬಿಡೋಣ, ಹಾಳಾಗಿ ಹೋಗ್ಲಿ. ಅವನ ಅದೇನ್ ಹೇಳ್ತಾನೋ ಆ ಪಾತ್ರೆಗಳು ಒಡವೆಗಳು ಅವು ನಮ್ಮನೆವಾದ್ರೂ ಚಿಂತೆ ಇಲ್ಲ, ಹೊರಗೆ ತಂದು ಹಾಕೆ ತಗೊಂಡು ಹೋಗ್ಲಿ ಎಂದ. ಅತ್ತೆಮ್ಮ ಅಟ್ಟಕ್ಕೆ ಹೇಳಿದಳು. ನಾನು ಹೇಳಿದಂತೆ ಪಾತ್ರೆಗಳನ್ನು ಕೆಳಗೆ ಕೊಟ್ಟಳು. ಒಂದು ಜೊತೆ ಓಲೆಗಳನ್ನು ಕೊಟ್ಟಳು. ಬೇಸರಿ ಬಂತು. ನಾಗರು ಮತ್ತು ಸೇವಂತಿಗೆ ಹೂಗಳು ಸಿಕ್ಕಿದವು.
ಒಂದು ಜೊತೆ ಚಿನ್ನದ ಬಳೆಗಳು ಮಾತ್ರ ನಾನು ಕಾಣೆ ಎಂದು ಅವರ ಮನೆ ದೇವರಾದ ಮಾವಿನಕೆರೆ ವೆಂಕಟರಮಣ ಸ್ವಾಮಿಯ ಮೇಲೆ ಆಣೆ ಇಟ್ಟು ಹೇಳಿದಳು. ಒಂದು ತಂಬಿಗೆ ಒಂದು ಸಣ್ಣ ಕೊಳದಪ್ಪಲೆಗಳು ಅದೇ ಪಾಡಾಯಿತು. ಉಳಿದ ಪಾತ್ರೆಗಳೆಲ್ಲ ಬಂದವು. ಅಷ್ಟರಲ್ಲಿ ಲೋಕಾಭಿರಾಮವಾಗಿ ಬಂದವರಂತೆ ನಂಜುಂಡ ಮೇಷ್ಟ್ರು ಅಲ್ಲಿಗೆ ಬಂದರು. ಪಾತ್ರೆಯ ರಾಶಿ ನೋಡಿ ಅವರು ಆಗಲೇ ಹೋಗಿ ಒಂದು ಗಾಡಿ ತಂದರು. ಅವರ ಮನೆಯಿಂದಲೇ ತಂದ 3 ಗೋಣಿ ಚೀಲಗಳಿಗೆ ಎಲ್ಲಾ ಪಾತ್ರೆಗಳನ್ನು ತುಂಬಿಸಿ ಗಾಡಿಗೆ ಹಾಕಿದರು. ತಂಗಿಯನ್ನು ನಾನು ಹೊರಡು ಎಂದಾಗ ಅವಳ ಅತ್ತೆ ಮಾವಂದಿರ ಪಾದ ಮುಟ್ಟಿ ನಮಸ್ಕಾರ ಮಾಡಿದಳು. ಹೆಣ್ಣು ಮಗಳು ಮನೆಯಿಂದ ಹೊರಡುವಾಗ ಅರಿಶಿನ ಕುಂಕುಮ ಕೊಡುವುದು ಮನೆಯಾಕೆಗೆ ಪ್ರಾಯಶಃ ಮರೆತಿರಬೇಕು. ನಂಜುಂಡ ಮೇಷ್ಟ್ರು ನಮ್ಮನ್ನು ತಕ್ಷಣ ಕಳಿಸಲಿಲ್ಲ. ಮನೆಗೆ ಕರೆದುಕೊಂಡು ಹೋದರು. ಮಧ್ಯಾಹ್ನ ಪಾಯಸದ ಅಡಿಗೆ ಮಾಡಿ ಬಳಿಸಿದರು. ಮೇಷ್ಟರ ಹೆಂಡತಿ ಶಕುಂತಲೆಗೆ ಕಣ ತೆಂಗಿನಕಾಯಿಯನ್ನಿಟ್ಟು ಅರಿಶಿನ ಕುಂಕುಮ ಕೊಟ್ಟರು. ಊರಿಗೆ 1 ಮೈಲಿ ದೂರದವರೆಗೂ ಬಂದು ಮೇಷ್ಟರು ಗಾಡಿಯನ್ನು ಕಳುಹಿಸಿ ಕೊಟ್ಟರು. ನಾವು ಚೆಲುವರಾಯ ಪಟ್ಟಣಕ್ಕೆ ಬರುವ ವೇಳೆಗೆ ಸಂಜೆ 6 ಗಂಟೆಯಾಗಿತ್ತು. ಮೈಸೂರಿಗೆ ಯಾವ ಬಸ್ಸು ಸಿಕ್ಕುವಂತಿರಲಿಲ್ಲ. ಅದು ನನಗೆ ಗುರುತಿಲ್ಲದ ಊರಲ್ಲ. ಗಾಡಿಯನ್ನು ಮುಸಾಫಿರ್ ಖಾನೆಗೆ ಹೊಡಿಸಿ ಒಂದು ರೂಮಿನಲ್ಲಿ ಸಾಮಾನುಗಳನ್ನು ತುಂಬಿಸಿದೆ. ಗಾಡಿಯವನಿಗೆ ಬಾಡಿಗೆ ಕೊಟ್ಟು ಕಳುಹಿಸಿದ ನಂತರ ಜೇಬು ನೋಡಿಕೊಂಡೆ. 12 ರೂಪಾಯಿಗಳಿದ್ದವು. ಅದುವರೆಗೆ ಯಾವುದೋ ಆವೇಶದಲ್ಲಿ ನಾನು ಮುನ್ನಡೆದಿದ್ದೆ. ಈಗ ಆವೇಶ ಇಳಿದಿತ್ತು. ಮೈಸೂರಿನಲ್ಲಿ ಇದುವರೆಗೆ ನನ್ನ ಜೀವನ ವಿದ್ಯಾರ್ಥಿಯಂತೆ ಕಳೆದಿತ್ತು. ಅನಾಥಾಲಯದಲ್ಲಿ ಉಚಿತವಾಗಿ ಪ್ರಸಾದವಾಗುತ್ತಿತ್ತು. ಪಾಠದ ಹಣದಲ್ಲಿ ಇತರ ವೆಚ್ಚವೋ ಹೇಗೋ ನೀಗುತ್ತಿತ್ತು. ಈಗ ಬೇರೊಂದು ಜೀವದ ಹೊಣೆ ಹೊತ್ತಿದ್ದೇನೆ. ಅದು ಮದುವೆಯಾಗಿಲ್ಲದ ಹೆಣ್ಣು ಮಗಳು. ಅವಳ ಅಣ್ಣ, ತಂದೆ, ತಾಯಿ ಸರ್ವವೂ ನಾನೇ ಆಗಿದ್ದೇನೆ. ಮದುವೆ ಮಾಡಬೇಕು. ಅದುವರೆಗೆ ಅವಳ ರಕ್ಷಣೆ ಭಾರ ನನ್ನ ಮೇಲಿದೆ. ನಾನಿನ್ನು ವಿದ್ಯಾರ್ಥಿ. ಹಾರುವ ಹಕ್ಕಿಯ ಕಾಲಿಗೆ ಭಾರವಾದ ಕಲ್ಲುಗಂಟನ್ನು ಕಟ್ಟಿದಂತಾಯ್ತು. ಶಕುಂತಲೆಯೊಡನೆ ಹತ್ತಿರದ ಹೋಟೆಲ್ಗೆ ಹೋಗಿ ಊಟ ಮಾಡಿ ಬಂದೆ. ರಾತ್ರಿ ಮಲಗಿದೆವು. ಮಾವನ ಮನೆಯ ನರಕದಿಂದ ಬಿಡುಗಡೆಯಾದುದಕ್ಕಾಗಿ ಶಕುಂತಲೆಯ ಮನಸ್ಸು ಹರ್ಷಗೊಂಡಿತ್ತು. ಆದರೂ ಇರುವ ಒಬ್ಬ ಅಣ್ಣನ ಮೇಲೆ ತನ್ನಿಂದಾಗಿ ಬಿದ್ದ ಹೊರೆಯ ಬಗೆಗೆ ನನಗಿಂತ ಹೆಚ್ಚಾಗಿ ಅವಳು ಯೋಚಿಸುತ್ತಿದ್ದಳು. ಯಾರಿಗೂ ನಿದ್ರೆ ಬರಲಿಲ್ಲ. ತನ್ನಿಂದಾಗಿ ನನಗೆ ಆಗಿರುವ ಕಷ್ಟದ ಪರಿಸ್ಥಿತಿಯನ್ನೇ ಅವಳು ಮಾತನಾಡಲು ಪ್ರಾರಂಭಿಸಿದಳು. ನನಗೇನು ಕಷ್ಟವಿಲ್ಲ. ಇದ್ಯಾವ ಮಹಾ, ನನಗೆಲ್ಲ ಇದೆ, ನೀನು ಯೋಚಿಸಬೇಡ ಎಂದು ಸಮಾಧಾನ ಪಡಿಸುತ್ತಿದ್ದೆ. ನಾನು ಶಕುಂತಲೆ ಇಬ್ಬರು ಜೊತೆಯಲ್ಲಿ ಬೆಳೆದೇ ಇಲ್ಲ. ಒಬ್ಬರನ್ನೊಬ್ಬರು ಕೂಡಿ ಮಾತಾಡಿಲ್ಲ, ಆಟವಾಡಿಲ್ಲ. ಒಬ್ಬ ತಂಗಿ ಇರುವಳೆಂಬ ನೆನಪೂ ಉಳಿಯದಿದ್ದ ಮಟ್ಟಿಗೆ ನಾನು ದೂರವಾಗಿದ್ದೆ. ಆದರೆ ಅವಳು ಮಾತ್ರ ತನ್ನ ಅಣ್ಣನನ್ನು ದಿನವೂ ನೆನೆಸಿಕೊಳ್ಳುತ್ತಿದ್ದಳಂತೆ. ತನ್ನ ಬಂಧು ಬಳಗವೆಲ್ಲವೂ ಅವನೇ ಎಂದು ಸದಾ ಹಂಬಲಿಸುತ್ತಿದ್ದಳಂತೆ. ಆ ಒಂದು ದಿನದಲ್ಲಿಯೇ ನಮ್ಮ ನಡುವೆ ಅದೆಷ್ಟು ಪ್ರೀತಿ ವಾತ್ಸಲ್ಯಗಳು ಬೆಳೆದವು. ಮಾವನ ಮನೆಯ ಜೀವನವೂ ಮುಗೀತು ಎಂದಳು ಶಕುಂತಲ. ಇನ್ನು ಅದನ್ನ ಜ್ಞಾಪಿಸ್ಕೋಬೇಡ. ಆಗಲೇ ರಾತ್ರಿ 11 ಗಂಟೆಯ ಮೇಲಾಗಿತ್ತು. ಅಷ್ಟರಲ್ಲಿ ನಾವಿದ್ದ ರೂಮಿನ ಬಾಗಿಲನ್ನು ತಟ್ಟುವ ಶಬ್ದವಾಯಿತು. ಯಾರು ಎಂದೆ. ನಾನು ಎಂದು ಹೇಳುವ ದನಿಯಲ್ಲಿ ಅದು ನಂಜು ಎಂದು ಗುರುತಿಸಿದೆ. ನಂಜು ರೂಮಿಗೆ ಬಂದ ಮೇಲೆ ಶಕುಂತಲ ಎದ್ದು ಒಂದು ಮೂಲೆಗೆ ಹೋಗಿ ಕುಳಿತಳು. ನಂಜು, ನಾನು ಸಂಬಳಕ್ಕೆ ಅಂತ ಬಂದಿದ್ದೆ. ಇವತ್ತು ಸಂಬಳವಾಗಲಿಲ್ಲ. ಸಿನಿಮಾಕ್ಕೆ ಹೋಗಿದ್ದೆ. ನನ್ನ ಗುರುತಿನವರೊಬ್ರು ಸಿಕ್ಕಿದರು, ಚನ್ನಾಚಾರರು ಅಂತ. ನೀನು ಅವರಿಗೆ ಗೊತ್ತಂತೆ. ಸಾಯಂಕಾಲ ಅದು ಯಾರೋ ಹೆಣ್ಣು ಮಗಳ ಜೊತೆ ಒಂದು ಗಾಡಿಯಲ್ಲಿ ಮುಸಾಫಿರ್ ಖಾನೆಗೆ ನೀನು ಹೋದೆ ಅಂತ ಹೇಳಿದ್ರು. ನಾನು ಸಿನಿಮಾನ ಅರ್ಧಕ್ಕೆ ಬಿಟ್ಟು ಬಂದೆ. ಇಲ್ಲಿಯ ಜವಾನ ಈ ರೂಮ್ ತೋರಿಸಿದ ಎಂದ. ಶಕುಂತಲೆಯನ್ನು ರೂಮಿನೊಳಗೆ ಮಲಗುವಂತೆ ಹೇಳಿ ನಾವಿಬ್ಬರು ಹೊರಗೆ ಜಗಲಿಯಲ್ಲಿ ಮಲಗಿದೆವು. ನಂಜು ನನಗೆ ಸಿಕ್ಕಿದುದು ಸುಪ್ತ ಮನಸ್ಸಿನಲ್ಲಿದ್ದ ಭಾರವನ್ನು ಹೊರಗೆ ತೋಡಿಕೊಳ್ಳಲು ಒಂದು ಸಾಧನ ದೊರೆತಂತಾಯಿತು. ನಡೆದ ಎಲ್ಲ ಸಂಗತಿಯನ್ನು ಅವನಿಗೆ ವಿವರವಾಗಿ ಹೇಳಿದೆ. ಬೆಳಗಿನ ಜಾವ 4 ಗಂಟೆಯ ಹೊತ್ತಿಗೆ ನನಗೆ ಸ್ವಲ್ಪ ಮಂಪರು ಕವಿದಂತೆ ಆಗುತ್ತಿತ್ತು. ಅಷ್ಟರಲ್ಲಿ ನಂಜು, ನನಗೆ ಅನ್ನಿಸುತ್ತೆ ಎಂದ. ನನಗೆ ಎಚ್ಚರವಾಯಿತು. ನಿನ್ ತಂಗಿನ ಮೈಸೂರಿಗೆ ಕರ್ಕೊಂಡು ಹೋಗೋದು ನಿನಗೆ ಸಾಧ್ಯವಿಲ್ಲ. ಅದು ಸಾಧ್ಯವಾದರೂ ನೀನು ಮುಂದೆ ಓದುವುದಂತೂ ಅಸಾಧ್ಯ. ನೀನಾದರೂ ಡಿಗ್ರಿ ತಗೊಳ್ಳಲೇಬೇಕು. ಅವಳು ನಮ್ಮ ಊರಿನಲ್ಲಿ ಇರ್ಲಿ. ನಮ್ಮನೇಲಿ ಯಾರು ಹೆಣ್ಮಕ್ಳಿಲ್ಲ. ನೀನು ಮೈಸೂರಿನಲ್ಲಿ ಇದ್ದುಕೊಂಡೇ ಅವಳ ಮದುವೆ ಏರ್ಪಾಡು ಮಾಡುವೆಯಂತೆ. ನನ್ನ ಕೈಲಾದ ಸಹಾಯ ಏನಿದ್ರು ನಾನು ಮಾಡ್ತೀನಿ ಎಂದ. ಅವನ ಸಲಹೆ ನನಗೆ ತುಂಬಾ ಅನುಕೂಲವಾಗಿತ್ತು. ಆದರೂ ನಾನು ಅನುಮಾನಿಸಿದೆ. ನೀನೇನು ಅನುಮಾನಿಸಬೇಡ. ನಿನ್ ತಂಗಿನ ನಮ್ಮಮ್ಮ ಸ್ವಂತ ಮಗಳ ಹಾಗೆ ನೋಡ್ಕೊತಾಳೆ. ಸುಮ್ಮನೆ ನಾನು ಹೇಳಿದಾಗೆ ಕೇಳು. ಬೆಳಗಿನ ಜಾವ 5 ಗಂಟೆಯಾದ್ದರಿಂದ ನಾವು ಎದ್ದೆವು. ನನ್ನನ್ನು ಅಲ್ಲಿಯೇ ಇರಲು ಹೇಳಿ ಸ್ನಾನ ಮಾಡಿಕೊಂಡು ಬರಲು ನಂಜು ಕೆರೆಯ ಕಡೆಗೆ ಹೋದ. ರೂಮಿನ ಬಾಗಿಲು ತೆಗೆದು ನಾನು ಒಳಗೆ ಬಂದ ಕೂಡಲೇ ಶಕುಂತಲೆ, ನೀನು ಹಾಗೇ ಮಾಡು, ನಾನು ರಂಗತ್ತೆ ಜೊತೆ ಇರ್ತೀನಿ ಎಂದಳು. ಅರೆ, ಇದೇನೆ, ನಿನ್ಗೆ ಇದೆಲ್ಲ ಹೇಗೆ ಗೊತ್ತು? ರಾತ್ರಿ ನಾನು ನಿದ್ದೆ ಮಾಡಲಿಲ್ಲ. ನೀವಿಬ್ಬರು ಮಾತಾಡ್ಕತ್ತಿದ್ದು ನನ್ ಕೇಳಿಸ್ತಿತ್ತು. ನೀನು ನಂಜುಂಡ ಸ್ವಾಮಿ ತುಂಬಾ ಸ್ನೇಹಿತರು ಅಂತ ನನಗೆ ಗೊತ್ತಿತ್ತು. ಅವ್ರ ತಾಯಿ ರಂಗತ್ತೆ ನೆನಪು ನನಗೆ ಚೆನ್ನಾಗಿ ಇದೆ. ನಮ್ಮ ಪಕ್ಕದ ಮನೆಯಲ್ಲೇ ಇರ್ಲಿಲ್ವೇ ಅವರು? ನಮ್ಮ ಅಮ್ಮ ಅವರು ತುಂಬಾ ಸ್ನೇಹಿತರು. ಅವರ ತವರೂರು ನಾಗೂರೇ ಅಂತೆ. ತುಂಬಾ ಒಳ್ಳೆಯವರು. ನಾನು ಇನ್ನು ಮೌನವಾಗಿರುವುದು ಕಂಡು, ನೀನೇನು ಅನುಮಾನಿಸಬೇಡ, ನೀನು ಕಾಲೇಜಿಗೆ ಹೋಗು. 2 ನಿಮಿಷ ಕಳೆದ ಮೇಲೆ ಸಂಕೋಚದಿಂದ ಭಾರವಾದ ಧ್ವನಿಯಲ್ಲಿ, ಮುಂದಿನದೆಲ್ಲ ನಿನಗೆ ಗೊತ್ತಿದೆ ಎಂದು ತಲೆ ತಗ್ಗಿಸಿದಳು. ಆ ದಿನ ಬೆಳಗಿನ 11 ಗಂಟೆಯ ವೇಳೆಗೆ ನಂಜುವಿನ ಸಂಬಳ ಕೈಗೆ ಬಂತು. ಅವನ ಹತ್ತಿರವೇ 25 ರೂಪಾಯಿ ಇಸ್ಕೊಂಡು ಶಕುಂತಲೆಗೆ 2 ಸೀರೆಗಳನ್ನು ಕೊಂಡೆ. ನಂಜುವಿಗೆ ಬೇಸಿಗೆ ರಜವಿತ್ತು. ಸಂಬಳಕ್ಕಾಗಿ ಅವನು ಚಲುವರಾಯ ಪಟ್ಟಣಕ್ಕೆ ಬಂದಿದ್ದ. ನಾವು 3 ಬಸ್ಸಿನ ರಸ್ತೆಯಲ್ಲಿ ಇಳಿದು ಹತ್ತಿರದ ಹಳ್ಳಿಯಿಂದ ಒಂದು ಗಾಡಿ ಮಾಡಿಕೊಂಡು ಬೆಳಲಕೆರೆ ತಲುಪುವ ವೇಳೆಗೆ ಸಂಜೆ 5 ಗಂಟೆಯಾಯಿತು. ತಾಯಿಲ್ಲದ ಹುಡುಗಿಯನ್ನು, ಶಕುಂತಲೆಯನ್ನು, ತವರಿಗೆ ಬಂದ ಮಗಳನ್ನು ಆಧರಿಸುವಂತೆ ರಂಗತ್ತೆ ಸ್ವಾಗತಿಸಿದರು.
ಹೋದ ತಕ್ಷಣ ಅವಳಿಗೆ ಸ್ನಾನಕ್ಕೆ ಅಣಿ ಮಾಡಿದರು. ನಮಗೆಲ್ಲರಿಗೂ ಊಟಕ್ಕೆ ಬಡಿಸಿದರು. ನಿಮ್ಮಮ್ಮ ಇದ್ದ ಹಾಗೆ ಇದ್ದೀಯಾ ಕಣೆ ತಾಯಿ, ನೀನು ಎಷ್ಟು ಉದ್ದ ಬೆಳೆದ್ಬಿಟ್ಟಿದೀಯೇ. ನಾನು ಮೊದಲು ದೂರದಿಂದ ನಿನ್ನ ನೋಡಿ ಸತ್ತೋಗಿರೋ ನಿಮ್ಮಮ್ಮನೇ ಮತ್ತೆ ಬದುಕಿ ಬಂದ್ಲು ಅಂತಿದ್ದೆ. ನನ್ನ ನೋಡಿದ ಜ್ಞಾಪಕ ಇದೆಯೇನೆ ಮಗು ನಿನಗೆ? ಆಗ ನೀನು ತೀರಾ ಚಿಕ್ಕ ಹುಡುಗಿ, ಇಷ್ಟುದ್ದಕ್ಕಿದ್ದೆ. ಚೋಟುದ್ದ ಜಡೆನೂ ಕೆದರ್ಕೊಂಡು ಹೆಣ್ಣು ಮಕ್ಕಳ ಹಾಗೆ. ವಯಸ್ಸಾಯ್ತು ಅಂದ್ರೆ ಎಷ್ಟು ಬೇಗ ಬೆಳಿಬಿಡ್ತಾರ ನೋಡು ಎಂದು ಹಳೆಯ ನೆನಪು ಮಾಡಿಕೊಂಡರು. ನಿಮ್ಮಮ್ಮ ಸತ್ತು ಹೋಗಿ 7 ವರ್ಷವಾಯ್ತು. ಆಗ ನಿನಗಿಂದು 8 9 ವರ್ಷವಿರಬೇಕು. ಅವಳನ್ನು ನೋಡಿದ ಜ್ಞಾಪಕ ನಿನಗೆ ಚೆನ್ನಾಗಿದೆಯಾ? ಕನ್ನಡಿಯಲ್ಲಿ ನಿನ್ ಮುಖ ಒಂದ್ಸಲ ನೋಡ್ಕೊ. ಅವಳು ತದ್ರೂಪ ಹಾಗೆ ಇದ್ದಳು. ಈಗ ಬದುಕಿದ್ರೆ ನೋಡಿ ಎಷ್ಟು ಸಂತೋಷ ಪಡುತ್ತಿದ್ದಳು ಎಂದು ಕಣ್ಣೀರು ಒರೆಸಿಕೊಂಡರು. ಮರುದಿನ ಮುಂಜಾನೆ ಮುಸುಕಿನಲ್ಲಿ ಎದ್ದು ಅವಳಿಗೆ ಎಣ್ಣೆ ನೀರು ಹಾಕಿದರು. ನನಗೆ ರಜವಿತ್ತು. ಮೈಸೂರಿನಲ್ಲಿ ಹೋಗಿ ಮಾಡುವುದಾದ್ರೂ ಏನು? ಈ ಹಳ್ಳಿಲಿ ನನಗೂ ಬೇಜಾರು. ರಜಾ ಮುಗಿಯುವವರೆಗೂ ನೀನು ಇಲ್ಲೇ ಇರು ಎಂದು ನಂಜು ಬಲವಂತ ಪಡಿಸಿದ. 8 ದಿನ ಅಲ್ಲಿ ಹಾಯಾಗಿ ಉಳಿದೆ. ಊರಿಕಾಲ ಬೇಸಿಗೆಯಲ್ಲಿಯೂ ಆ ಊರಿನ ಕೆರೆ ತುಂಬಿತ್ತು. ಕೆರೆಯ ಶುಭ್ರ ನೀರಿನಲ್ಲಿ ನಾನು ಈಜುತ್ತಿದ್ದೆ. ಒಂದು ದಿನ ರಂಗತ್ತೆ, ನಿಮ್ಮ ಊರಿನಲ್ಲಿ ನಿಮ್ಮದು ಒಂದಿಷ್ಟು ಹೊಲವಿದೆ. ನೀನೇನು ಆ ಊರಿಗೆ ಹೋಗೋಲ್ಲ, ಅದನ್ನು ಮಾರಿಬಿಡು. ಶಕುಂತಲೆಯ ಮದುವೆಯೂ ಆಗುತ್ತೆ. ಆಮೇಲೆ ಏನಾದ್ರೂ ಉಳಿದ್ರೆ ನಿನ್ನ ಓದಿಗೂ ಅನುಕೂಲವಾಗುತ್ತೆ ಎಂದರು. ಆ ಅಭಿಪ್ರಾಯ ನನಗೆ ಈವರೆಗೂ ಹೊಳೆದಿರಲಿಲ್ಲ. ಇದ್ದ ಆ ಹೊಲ ಮಾರದೆ ನನಗೆ ಮುಂದೆ ಬೇರೆ ಯಾವ ಮಾರ್ಗವೂ ಇರಲಿಲ್ಲ. ಅದನ್ನು ಉಳಿಸ್ಕೊಂಡು ನಾನು ಮಾಡುವುದಾದ್ರೂ ಏನು? ನೀನೊಬ್ನೇ ಹೋಗ್ಬೇಡ. ನಿನಗೆ ಹಳ್ಳಿಯ ವ್ಯವಹಾರ ತಿಳಿಯೋಲ್ಲ. ನಂಜನ ಕರ್ಕೊಂಡು ಹೋಗು. ಈಗಲೇ ಮಾರೋದೇನು ಬೇಡ. ಖರೀದಿಗೆ ತಗೊಳ್ಳೋರು ಯಾರಾದ್ರೂ ಇದ್ರೆ ಸುಮ್ಮನೆ ವಿಚಾರಿಸಿ ಬಂದಿರು. ಗಂಡು ಸಿಕ್ಕಿದ್ಮೇಲೆ ಮಾರಿದ್ರೆ ಆಗುತ್ತೆ. ಮರುದಿನ ನಂಜುವಿನೊಡನೆ ನನ್ನ ಹುಟ್ಟಿದ ಊರಿಗೆ ಹೋದೆ. ಅಲ್ಲಿಂದ ನೇರವಾಗಿ ಮೈಸೂರಿಗೆ ಹೋಗುವವನಿದ್ದೆ. ಹೊರಡುವ ಮುನ್ನ ನನಗೆ ನಮಸ್ಕಾರ ಮಾಡಿ ಶಕುಂತಲೆ, ಯಾವುದಕ್ಕೂ ಯೋಚನೆ ಮಾಡಬೇಡ, ಇಲ್ಲಿ ಸಂತೋಷವಾಗಿರ್ತೀನಿ ಎಂದಳು. ಊರಿನ ಪಟೇಲರ ಸಹಾಯದಿಂದಲೇ ನಾನು ಹೊಲವನ್ನು ಮಾರಬೇಕಾಗಿತ್ತು. ಅದು ಸುಮಾರು 4,000ಕ್ಕೂ ಮೇಲ್ಪಟ್ಟು ಹೋಗುವ ಭೂಮಿ. ನಮ್ಮ ತಂದೆ ಜೀವಂತ ಬದುಕಿದ್ದಾರೆಯೇ ಇಲ್ಲವೇ ಎಂಬುದು ನಿರ್ಧಾರವಾಗಿಲ್ಲದಿರುವಾಗ ನನ್ನೊಬ್ಬನಿಂದ ಹೇಗೆ ಖರೀದಿ ಮಾಡಿಸಿಕೊಳ್ಳುವುದು ಎಂಬ ಕಾನೂನಿನ ಅಡಚಣೆಯನ್ನು ಎತ್ತಿ 1750ಕ್ಕೆ ನಾನು ಒಪ್ಪುವಂತೆ ಗಿಟ್ಟಿಸಿಕೊಂಡರು. ಮದುವೆ ನಿಷ್ಕರ್ಷೆಯಾದ ತಕ್ಷಣ ಬಂದು ಕ್ರಯಪತ್ರ ಮಾಡಿಕೊಡುವುದಾಗಿ ಹೇಳಿದೆ. ನನ್ನ ನಿಸ್ಸಹಾಯಕ ಪರಿಸ್ಥಿತಿಯಿಂದ ಪಟೇಲರು ಪೂರ್ಣ ಲಾಭ ಪಡೆದಿದ್ದರು. ಮರುದಿನ ನಾನು ಮೈಸೂರಿನಲ್ಲಿ ಬಸ್ಸಿನಲ್ಲಿ ಕುಳಿತ ಮೇಲೆ ನಂಜು ಹೇಳಿದ, ನಿನ್ನ ಸ್ನೇಹಿತರು ಕೆಲವರಿಗೆ ನಮಗೆ ಸರಿ ಹೋಗುವ ವರ ಎಲ್ಲಿಯಾದರೂ ಇದ್ರೆ ತಿಳಿಸಿ ಅಂತ ಹೇಳಿರು. ನಾನು ನನಗೆ ಗುರುತಿದ್ದ ಕಡೆ ವಿಚಾರಿಸ್ತೀನಿ. ದೇವರು ತೋರಿಸಿದ ಹಾಗೆ ಮಾಡೋಣ. ನೀನು ಮಾತ್ರ ತಂಗಿಯ ವಿಷಯವಾಗಿ ಹೆಚ್ಚು ಯೋಚನೆ ಹಚ್ಕೊಂಡು ಓದು ಹಾಳು ಮಾಡ್ಕೋಬೇಡ. ಇನ್ನು ಮುಂದಿನ ಭಾಗವನ್ನು ಮತ್ತೆ ಕೇಳೋಣ. ಅಲ್ಲಿಯವರೆಗೂ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.